ಅಬ್ಬಾ ಸಾಕಾಯ್ತಪ್ಪ. ಅಚ್ಚು ಇವ್ರು ನಾನು ಬರ್ತೀನಿ. ನಾನು ಅಲ್ಲಿ ಇರ್ತೀನಿ. ಹೋದ್ನಾ? ರಫಿಕಣ್ಣ, ಈ ಸಾರಿ ಊಟದ ಸೂಫಿ ಕವಾಯಿ ಜೊತೆಗೆ ರಾಫಿ ಅಣ್ಣನ ಪರ್ಫಾರ್ಮೆನ್ಸ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವತ್ತಾರು ಚೆನ್ನಾಗಿಲ್ದಿರೋದು ಮಾಡಿದ್ದೀರಾ ಅಂತ. ಹಾಗಂತಲ್ಲ, ನನಗ್ ದುಡ್ಡು ಸಿಕ್ಕರೆ ಹೊಡ್ಬೋದು ಅಂತ. ದುಡ್ಡೇನಾದ್ರೂ ಬೇಕಂತಂದ್ರೆ ಗೂಗಲ್ ಪೇ ಮಾಡ್ಬೇಕಾಗುತ್ತೆ. ಅದೇನ್ ಮಾಡ್ತೀವಿ ಈಗಲೇ ಮಾಡ್ಬಿಡು. ಮಾಡ್ತೀನಿ. ಕಡಿಮೆ ಮಾಡ್ಬೋದಾ? ಏನ್ ಕಡಿಮೆ ಆಗಲ್ಲ, ಮೊದಲು ಮಾಡು. ಆ ಕಡೆ ಹೋಗಿ ಮಾಡ್ತೀನಿ. ಸರಿ ಮಾಡು. ಕಡಿಮೆ ಆದ್ರೂ ಮಾಡಿದಿದ್ರೆ ಒಳ್ಳೇದಾಗಿದೆ. ಏನಾಯ್ತು? ಹೋದ್ರೆ ಹೋದ್ಲು ಬಿಡೋ, ನಾವಿಲ್ವ ನಿನ್ ಜೊತೆ? ಆದ್ರೆ ಅವಳು ಹೋಗ್ಬಿಡ್ಲಲ್ಲ. ಎಷ್ಟು ಪ್ರೀತಿಸ್ತಾ ಇದ್ದೆ, ಆದ್ರೂ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಜೀವನನ ಇಲ್ಲಿಗೆ ನಿಲ್ಲಿಸ್ಬೇಕು ಅನ್ನಿಸ್ತಿದೆ. ಅವಳನ್ನ ಮರ್ತ್ಬಿಡು. ಅವಳು ಹೋದ್ರೆ ಹೋಗ್ತಾಳೆ, ಬಿಟ್ಟಾಕೋ. ನೀನು ಆರಾಮಾಗಿರೋ. ಹೂನ ಮಗ, ನೋಡ ಅಪ್ಪನ್ಗೆ ನಾವು ಹೇಗಾದ್ರೂ ಒಪ್ಸೋಣ ಆಯ್ತಾ? ನಾನು ಹೇಳೋ ಹಾಗೆ ಕೇಳು ಅಷ್ಟೇ. ಹೋದ್ಲು, ಬಿಟ್ಟಾಕೋ ಮಗ. ನಾವು ಆರಾಮಾಗಿ. ಅವಳು ಹೋಗಿದ್ದೇನು ತೊಂದರೆ ಆಗಲ್ಲ. ಎಲ್ಲ ನನ್ನ ಕೈಯಿಂದ ಹೊರಟೋಯ್ತಲ್ಲ, ಜೀವನನೇ ಸಾಕಾಗೋಗಿದೆ. ಆರಾಮಲ್ ಇಲ್ಲೇ ಇದ್ರೆ ಅವಳು ಹೇಳೋದಾಡ್ತಾನೆ ಇರುತ್ತೋ. ಆರೋಮಲ್, ಆರೋಮಲ್, ಹೋದವಳು ಹೋಗ್ಲಿ, ಬಿಟ್ಟಾಕೋ ಮಗ. ನೀನ್ ಯಾಕೋ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನನ್ಗಿಲ್ಲಿರೋದು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ಅವನು ಫಸ್ಟ್ ಟೈಮ್ ಪ್ರೀತಿ ಮಾಡಿದ್ದಾನಲ್ವೇನೋ, ಅದಕ್ಕೆ ಹಿಂಗಾಗಿದ್ದಾನೆ ಪಾಪ. ನಾವೇನು ಹೇಳಿದ್ರು ಕೇಳ್ತಿರ್ವಲ್ಲ ಅವನು. ನೀನು ಹೋಗಿ ಮಾವನ್ ಕರ್ಕೊಂಬ. ಬೇಗ ವಿಷಯ ಹೇಳು, ಹೋಗು. ಮಗ ಆರೋಮಲ್, ನೀನ್ಯಾಕೋ ಬೇಜಾರಲ್ಲಿದ್ಯಾ? ಏನಿಲ್ಲ, ಆರೋಮಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅವ್ನು ಯಾವ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವ್ನ ಕೆಲಸ ಎಲ್ಲ ಚೆನ್ನಾಗಿ ಹೋಗ್ತಿದೆ ತಾನೆ, ಮತ್ತಿನ್ನೇನು ಸಮಸ್ಯೆ? ಸದ್ಯಕ್ಕೇನು ಸಮಸ್ಯೆ ಇಲ್ಲ, ಆದರೆ ಹಳೆದೆಲ್ಲ ಯೋಚನೆ ಮಾಡ್ತಿದ್ರೆ ಭಯ ಆಗ್ತಿದೆ. ಈ ರಾತ್ರಿ ಹಳೆದೆಲ್ಲ ಯೋಚನೆ ಮಾಡ್ತಿದ್ಯಲ್ಲ, ನಿಂಗೇನೋ ತಲೆ ಕೆಟ್ಟಿದ್ಯಾ? ಅಪ್ಪ ಅಂದಮೇಲೆ ಯೋಚನೆ ಇರಲ್ವಾ? ನೀನು ಕ್ಯೂರಿಯಾಸಿಟಿ ಹುಟ್ಸೋದೇನು ಬೇಕಾಗಿಲ್ಲ. ಅದೇನು ಹೇಳು, ಇವತ್ತು ಕತೆ ಮುಗಿಸು ಅಂತೀನಿ. ಈ ಕತೆ ಅಷ್ಟು ಬೇಗ ಮುಗಿಯುವಂಥದ್ದಲ್ಲ, ಸ್ವಲ್ಪ ತಡ ಆಗ್ಬೋದು. ಆದರೂ ಹೇಳ್ತೀನಿ, ಈಗ ನನಗಾಗಿರೋ ದುಃಖಕ್ಕೆ ಕಾರಣ ನನ್ನ ಮಗ ಕಳ್ಕೊಂಡಿರೋ ಸಂತೋಷ. ಅವನ ಹೆಸರು ಆರೋಮಲ್. ಅವನ ದುಃಖಕ್ಕೆ ಕಾರಣ ಏನು ಅಂತಂದರೆ ಅವನ ತಾಯಿನ ಕಳ್ಕೊಂಡಿರೋದು. ನಿಜ ಹೇಳಬೇಕು ಅಂದರೆ ಅವನಮ್ಮ ತೀರೋದ್ಮೇಲೆ ನನ್ನ ಜೊತೆ ಅವನು ಅಷ್ಟಾಗಿ ಬರ್ತಿಲ್ಲ. ನನಗೂ ಅನ್ನಿಸ್ತು, ಒಂದು ಹುಡುಗಿ ಅವನ ಜೀವನದಲ್ಲಿ ಬಂದರೆ ಅವನಿಗೂ ಖುಷಿ ಸಿಗುತ್ತೆ ಅಂತ. ಈ ಕತೆ ನಿಂತಿರೋದೆ ಅವನಿಗೆ ಸಿಗುವಂಥ ಹುಡುಗಿ ಮೇಲೆ. ಅದರಿಂದ ಸಮಸ್ಯೆಗಳೂ ಬಂದವು. ಅಂದಾಗೆ ರಫಿ ಒಂದು ಚಿಕ್ಕ ವಿಷಯಕ್ಕೆ ಅವನು ಕೊಟ್ಟಂಥ ರಿಯಾಕ್ಷನ್ನು ಇವತ್ತು ನನಗೆ ಪರಿಸ್ಥಿತಿಗೆ ತಂದಿದೆ. ಆದರೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದರೆ ಇದಕ್ಕೆಲ್ಲ ಕಾರಣ ವಿಧಿ.
ಬ್ಯಾಟಿಂಗ್ ನಂದು ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ. ಬೇಗ ಬಾ. ಫಾಸ್ಟ್ ಬಾಲ್ ಎಗರೋಗುತ್ತೆ ನೋಡೀಗ. ಚೆನ್ನಾಗಿದೆ. ಶುರುವಾಯ್ತು. ಯಾಕೆ ಅದು ಮನೆ ಹತ್ರ ಇರೋ ಖಾಲಿ ಮನೆಗೆ ಬಾಡಿಗೆ ಬಂದಿರೋರು. ಹೌದಾ? ಆಡ್ತಿರುವಾಗ ಎಲ್ಲಿ ನೋಡ್ಕೊಂತಿರ್ತೀಯೋ? ಸುಮ್ಮನೆ ಮೊದಲನೇ ಬಾಲಿಗೆ ಸುಮ್ಮನೆ ಟೆನ್ಷನ್. ಬಾಲಲ್ಲಿ ಬಾಲ್ ಎಲ್ರೋ ಈಗ ಆಡು. ಗಾಳಿ ಮತ್ತೆ ಹೋಯ್ತು. ಓ ಅದಾ, ವೋಲ್ಟೇಜ್ ಏನಾದ್ರೂ ಕಮ್ಮಿ ಆಗಿರ್ಬೇಕು. ಅದೇನಲ್ಲ, ಫ್ಯಾನ್ ಕೆಟ್ಟೋಗಿದೆ ಅಂತಿರೋದು. ನೀನ್ ಪಕ್ಕದ ರೂಮ್ಗೆ ಹೋಗಿ ಮಲ್ಕೋ ಹೋಗು. ಒಂದೊಳ್ಳೆ ಫ್ಯಾನ್ ತಗೊಳಕ್ ಹೇಳಿದ್ರೆ ಕೇಳಲ್ಲ. ಅಪ್ಪನ್ ಜ್ಞಾಪಕದ ಫ್ಯಾನ್ ಅನ್ಕೊಂಡೆ ತಲೆ ತಿಂತಿರೋದು. ಅವ್ರೇನೋ ಆರಾಮಾಗಿ ಮೇಲೆ ಹೋದ್ರು, ಬಾಕಿ ಇರೋರ್ನ ಇಲ್ಲಿ ಸಾಯಿಸ್ತಾರೆ. ಬೆಳಕರದ್ಮೇಲೆ ನಿದ್ದೆ ಮಾಡಿದ್ರೆ ಅದು ಮನೆಗೆ ಒಳ್ಳೇದಲ್ಲ. ಹಾ, ಈಗ ಮಾತ್ರ ಏನ್ ಒಳ್ಳೇದೇ ನಡೀತಿದ್ಯಾ? ಆ ಹಳೆ ಫ್ಯಾನ್ ಕೊಟ್ಟು ಹೊಸದೊಂದ್ ಫ್ಯಾನ್ ತಗೋಬಾರ್ದಾ? ಅದನ್ನ ರೆಡಿ ಮಾಡಿಸ್ತಿರೋ ದುಡ್ಡಿಗೆ 10 ಫ್ಯಾನ್ ತಗೋಬಹುದು. ಬೇರೆ ಫ್ಯಾನ್ ತಗೊಳ್ಳೋದ್ರ ಬಗ್ಗೆ ಯೋಚಿಸ್ಲು ಬೇಡ. ಇದನ್ನ ರೆಡಿ ಮಾಡಕ್ಕಾಗತ್ತಾ ಅಂತ ನಾನು ನೋಡ್ತೀನಿ. ಹಾ, ಹಾಗಾದ್ರೆ ಇಲ್ಲಿನ ಎಲೆಕ್ಟ್ರಿಷಿಯನ್ಸ್ ಗಳಿಗೆ ಕಂಟಿನ್ಯೂಸ್ ಕೆಲಸ ಅಲ್ವಾ? ನೀನ್ ಸುಮ್ನೆ ಬಾಯಿ ಮುಚ್ಕೊಂಡು ಪಕ್ಕದ ಮನೆಗೆ ಹೋಗಿ ಕುಡಿಯೋ ನೀರ್ ತಗೊಂಡ್ ಹೋಗೆ. ಹಾಗಾದ್ರೆ ಇಲ್ಲಿ ನೀರಿಲ್ವಾ? ಆ ಟ್ಯಾಂಕ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಅನಿ ಏನಾದ್ರೂ ಬರ್ತಾನ ನೋಡ್ತೀನಿ. ನೀನ್ ಹೋಗಿ ತಗೊಂಡ್ ಬಾ ಇವಾಗ, ಹೋಗೆ. ಅಯ್ಯೋ, ನಾನಂತೂ ಹೋಗಲ್ಲ. ಒಂದ್ ಪರಿಚಯ ಕೂಡ ಆಗಿಲ್ಲ. ಏನ್ ಬೇಕಾಗಿಲ್ಲ, ನನಗ್ ಪರಿಚಯ ಇದಾರೆ. ನಾನ್ ಕೆಲ್ಸ ಮಾಡ್ತಾ ಇದೀನಿ. ಈಗ ಹೋಗಿ ತಗೊಂಡ್ ಬಾ. ಬಿಂದಿಗೆ ಅಲ್ಲಿ? ಬಿಂದಿಗೆ ಅಲ್ಲೇ ಎಲ್ಲೋ ಇದೆ ನೋಡು. ಬೆಳಗ್ಗೆ ಬೆಳಗ್ಗೆ ಅಮ್ಮಂದೊಂದ್ ಕಾಟ. ಅಕ್ಕ ಅಕ್ಕ. ಯಾರು? ಅಕ್ಕ, ನಾನು ಪಕ್ಕದ ಮನೇಲಿರೋದು. ಏನ್ ಬೇಕಮ್ಮ? ಕುಡಿಯೋಕೆ ನೀರ್ ತಗೊಂಡ್ ಹೋಗೋಣ ಅಂತ ಬಂದೆ. ಅಲ್ಲಿ ಟ್ಯಾಂಕ್ ತೊಳಿತಿದ್ದೆ. ಅಂಜಲಿ ಅಲ್ವಾ ನಿನ್ ಹೆಸರು? ಡಿಗ್ರಿ ಓದ್ತಿದ್ಯಾ ತಾನೆ? ನಿಮ್ಮಮ್ಮ ಹೇಳಿದ್ರು. ನಿಮ್ಮಮ್ಮ ಅಡಿಗೆ ಶುರು ಮಾಡಿದಾರಾ? ನಿಮ್ಮ ಅಣ್ಣಂದಿರ ಏನ್ ಮಾಡ್ತಾ ಇದಾರೆ? ಅದ್ ಮಾತ್ರ ಅಮ್ಮ ಹೇಳಿಲ್ವಾ? ಓ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಸೀರಿಯಲ್ ಎಲ್ಲ ನೋಡ್ತೀಯ ತಾನೆ? ಇದು ನಿಮ್ಮಮ್ಮ ಹೇಳಿದ್ದಲ್ಲ, ನಾನೇ ಕೇಳಿದ್ ನಿನ್ನ. ಅಕ್ಕ, ಟ್ಯಾಪ್ ಎಲ್ಲಿದೆ? ಈ ಟ್ಯಾಪಲ್ಲೇ ಹಿಡ್ಕೋ. ಅಕ್ಕ, ನೀರೇ ಬರ್ತಿಲ್ಲ. ಅಯ್ಯೋ, ನೀನೊಂದ್ ಕೆಲ್ಸ ಮಾಡು. ಒಳಗಡೆ ಹೋಗಿ ಎಡಗಡೆ ಮೋಟಾರ್ ಸ್ವಿಚ್ ಆನ್ ಮಾಡು. ಏನಾಯ್ತಮ್ಮ? ಅಂಜಲಿ, ಅದಕ್ಕೆ ಟೈಮ್ಗೆ ಮದುವೆ ಆಗ್ಬೇಕು ಅಂತ ಅನ್ನೋದು. ಎಲ್ಲಿ ಇವನಿಗೆ ಪ್ರೀತಿ ಅಂದ್ರೇನೆ ಆಗಲ್ವಲ್ಲ. ಅದೇ ಮತ್ತೆ ಹಿಂದೆ ನನ್ಗೆ ಜ್ಞಾಪಕ ಇದೆಯಾ? ಆ ದಿವ್ಯದಿಂದ ನಾನು ತಿರುಗ್ತಿದ್ದಾಗ ಅವಳ ಅಣ್ಣ ಮತ್ತೆ ಫ್ರೆಂಡ್ಸ್ ನಾನು ಹೊಡೆಯಕ್ ಬಂದಾಗ ಇವ್ನು ನೈಸ್ ಆಗ್ಬಿಟ್ಟ. ಇವನಿಂದ 3 ದಿನ ನಾನು ಹುಚ್ಚೋಯಕ್ಕೂ ಆಗದೆ ಹಾಸ್ಪಿಟಲ್ ಇದ್ದೆ. ಅಲ್ಲ, ನನಗೆ ಗೊತ್ತಿರೋದೇ 2-3 ಜನ. ನಾನು ಅವ್ರನ್ನೇ ನೋಡಿ ಎಸ್ಕೇಪ್ ಆಗಿದ್ದು. ಆ ಟೈಮಲ್ಲಿ ಅಲ್ವಾ ನನ್ ಜೊತೆ ಇರ್ಬೇಕಾಗಿರೋದು. ನನಗ್ ಬೀಳ್ಬೇಕಾಗಿದ್ದು 2 ಡೇಟ್ ಆದ್ರೂ ಕಮ್ಮಿ ಆಗಿರೋದಾ? ಅಲ್ಲ, ಆದ್ರೂ ಅವತ್ತು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ಕೆ ನಿನ್ ಜೊತೆ ಯಾರು ಹೇಳಿ ಬಂದಿದ್ದು? ಆಂಬುಲೆನ್ಸ್. ಅದೇನಾದ್ರೂ ಶಾಕ್ ಹುಡುಗಿನ ಬೀಳೋ ಕಾಪಾಡಿದಕ್ಕೆ ಅವಳು ನಿಮ್ಮ ಮೇಲೆ ಇಂಪ್ರೆಸ್ ಆಗಿದೆ ಅಲ್ವೇನೋ? ಹೋಗಲೇ,
ಆ ಹುಡುಗಿ ಬಂದು ಇವನ್ ತಲೆಗೆ ಹೊಡೆದಾಗ್ಲು ಆ ಹುಡುಗಿ ಮೂರ್ಛೆ ತಪ್ಪಿದ್ದೋಗಿದ್ಲಲ್ಲ. ಲೇ ಮಗ ಆರಾಮಲ್ಲ ಲೇ ಅವ್ಳು ನೋಡೋಕೆ ಹೇಗಿದ್ಲು? ಪರವಾಗಿಲ್ಲ. ನೋಡ ನಾಟಕ ನೋಡ. ಸರಿಯಾದ ಸಮಯದಲ್ಲಿ ಅವ್ರ ಅತ್ತೆ ಬಂದಿದ್ದು ಆ ಹುಡುಗಿ ಮಾಡಿದ ಪುಣ್ಯ. ಇವನಿಗೆ ಸಿಕ್ಕಿರೋ ಅದೃಷ್ಟದಲ್ಲಿ ನನಗೂ ಸ್ವಲ್ಪನಾದ್ರೂ ಸಿಕ್ಕಿರ್ಬೇಕಿತ್ತು. ಒಂದೇ ಸೆಕೆಂಡ್ಗೆಲ್ವ ಒಂದು ಹುಡುಗಿ ಬಂದು ಕೈ ಒಳಗಡೆ ಬಿದ್ದಿದ್ದು. ನಿನ್ನ ಅಜ್ಜಿ ಮಗ ನನ್ನ ಮಗನಿಗೆ ಲೇ ಚೂರು ನಿಲ್ಸು. ಯಾಕೆ? ನೀನ್ ಚೂರು ಸ್ವಲ್ಪ ಹಿಂದಕ್ಕೆ ಬರ್ತೀಯಾ? ಲೇ ನೀನ್ ಹಿಂದಕ್ಕೆ ಬರ್ಬೇಡ, ಕತ್ತಲ್ ಸ್ವಲ್ಪ ಹಿಂದಕ್ಕೆ ಬಾರೋ. ನಿಲ್ಸು. ಇವನು ವಿಂಬಿ ಅಂತ ಆರೋಮಲ್ನ ಫ್ರೆಂಡು. ಅದಲ್ಲ, ಅವನ್ ಮೀಸೆ ಡೂಪ್ಲಿಕೇಟಾ? ಅವನಿಗೆ ಮೀಸೆ ಬೆಳೆದಿರ್ಲಿಲ್ಲ, ಅದಕ್ಕೆ ಅವನು ಅಂಟಿಸ್ಕೊಂಡಿರೋದು. ಅವಶ್ಯಕತೆ ಇಲ್ಲದಿರೋದನ್ನ ಗಮನಿಸ್ತಾ ಇದೆಯಾ? ನಿನ್ ಕತೆನ್ ಗಮನಿಸು. ನೀನ್ ಕಂಟಿನ್ಯೂ ಮಾಡು. ನಮ್ಮ ಆರೋಮಲ್ ಅಲ್ವಾ ಬರ್ತಿರೋದು? ಏನ ರಜನಿ? ಬಂದೆ. ಯಾಕ್ರಿ ಹಾಕಿ ಕೂಗಾಡ್ತಾ ಇದ್ದೀರಾ? ಅಲ್ಲಿ ಹೋಗ್ತಿದ್ದ ಆರೋಮಲ್ ಅಲ್ವೋ? ಹೌದು. ಆ ಹುಡ್ಗ ಯಾರು? ನಿಧಾನ ನಿಧಾನ. ಅವ್ನು ನೋಡ್ತಿದ್ರೆ ಯಾರ ಹತ್ರನೋ ಒದೆ ತಿಂದಂಗುಂಟು. ಮೊನ್ನೆ ಜಂಕ್ಷನ್ ಅಲ್ಲಿ ಹುಡುಗರ ಜೊತೆ ಹೊಡೆದಾಡಿದ್ದುಂಟು, ಅದಿರ್ಬೋದಾ? ಅಥವಾ ಹುಡುಗಿ ಕೇಸ್ಗಳಿಗೇನಾದ್ರೂ ಇರ್ಬೋದಾ? ಎತ್ತು ಬನ್ರಿ, ಹೋಗಿ ನೋಡ್ಕೊಂಡ್ ಬರೋಣ. ಏನು ಉಪದ್ರ ಆಯ್ತು ಮರಯ್ಯ ಇದು. ಒಳಗ್ ಬನ್ನಿ ಬಾಸ್. ಇಲ್ಲ ಪರವಾಗಿಲ್ಲ ಬಿಡಿ. ಅಯ್ಯಯ್ಯೋ, ಇದೇನಾಯ್ತಪ್ಪ? ಏನಿಲ್ಲಮ್ಮ, ಗಾಡಿ ಚೂರು ಟಚ್ ಆಯ್ತಷ್ಟೇ. ಎಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತೀಯ ನೀನು? ಅಯ್ಯೋ ಅಮ್ಮ, ಈ ಅಣ್ಣ ಅಲ್ಲ, ಇವರೇ ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದು. ಏನಾಯ್ತಕ್ಕ? ಗಾಡಿ ಆಕ್ಸಿಡೆಂಟ್ ಆಯ್ತಂತೆ. ಈ ಹುಡ್ಗನೇ ಅನ್ಕೊಂಡು ನನ್ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಟೆ. ಅಯ್ಯೋ ನಮ್ ಸ್ವಂತ ಹುಡ್ಗಾನೆ. ಹೌದಾ? ಹೌದಕ್ಕ, ನಮ್ಮ ಅಣ್ಣನ್ ಮಗ. ಅಯ್ಯೋ, ನಾವ್ ಈಗ ತಾನೇ ಹೊಸ್ದಾಗ್ ಬಂದಿದ್ದು. ನೀನ್ ಯಾರು ಅಂತ ಗೊತ್ತಾಗ್ದೆ ಬೈದ್ಬಿಟ್ನಪ್ಪ. ಸರಿಯಾಗೆ ಒದೆ ತಿನ್ನಂಗುಂಟು. ಏನಾಯ್ತಣ್ಣ? ಏನಿಲ್ಲ ಕಣೆ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಅಲ್ಲ, ಗುದ್ದಿದ ಗಾಡಿ ನಿಲ್ಸದೆ ಹೋದ್ನಾ? ತಪ್ಪು ನಂದೇ ಬಿಡಿ. ಸರಿ ಹೋಯ್ತು, ಜೋಪಾನವಾಗಿದ್ರಲ್ಲ. ಗಾಡಿ ಮಾತ್ರ ಅಲ್ಲ, ಈಗ ಮನುಷ್ಯರಿಗೂ ರಿವರ್ಸ್ ಕ್ಯಾಮ್ರಾ ಇಡೋ ಪರಿಸ್ಥಿತಿ ಬಂದುಂಟು. ಇಲ್ಲ ಚಡ್ಡಿ ಹೊಡ್ಕೊಂಡು ಹೋಗೋರು. ಅಲ್ಲ ಕಣ, ಹೊಡೆದಿದ್ ಯಾಕೆ ಅಂತಾನು ಅವನ್ನ ನೀನ್ ಕೇಳಿಲ್ವಾ? ಬ್ಲಡ್ ಬರೋ ಹಂಗೆ ಓಡಿಸ್ಕೊಂಡಿದ್ದಾನೆ, ಅವನ ಹತ್ರ ಏನೋ ಕೇಳೋದು. ಅಲ್ಲ ಕಣೋ, ಸಮಸ್ಯೆ ಏನು ಇಲ್ದೆ ಅಣ್ಣ ತಮ್ಮನಿಗೆ ಹೊಡಿತಾನ? ಅಣ್ಣನ್ ಹೊಡೆಯೋಕೆ ತಮ್ಮ ಕೊಟೇಶನ್ ಕೊಡ್ತಾನ? ಯಾವನಿಗೆ ಗೊತ್ತೋ, ಒಬ್ಬೊಬ್ರು ಮನೇಲಿ ಒಂದೊಂದು ಸಮಸ್ಯೆ ಇರುತ್ತೆ. ಏನೇ ಆದ್ರೂ ಅವ್ರ ಮನೇಲಿ ಏನೋ ದೊಡ್ಡ ಸಮಸ್ಯೆ ಇರೋ ಹಾಗಿದೆ. ಅದು ಸರಿನೇ. ಪಕ್ಕದ ಮನೇಲಿರೋ ನಾನು ಯಾವ ಕೇಸಿಗೆ ಹೋಗಿ ಕೋರ್ಟಲ್ಲಿ ಸಾಕ್ಷಿ ಹೇಳ್ಬೇಕಾಗುತ್ತೋ ಅಂತ ಭಯ ಆಗ್ತದೆ. ಸೇಫ್ಟಿಗೆ ಯಾವ್ದು ಕತ್ತಿನಾದ್ರೂ ಕೈಲಿಟ್ಕೋ. ಯಾಕೆ? ನಾನು ಬಂದಿದ್ದೀನಿ ತಾನೆ. ಹೋಗ ಒಂದು ಗ್ಲಾಸ್ ನೀರು ತಗೊಂಡ್ ಬಾ.
ಹೋಗೋ ಕಡೆ ಎಲ್ಲ ಜನರುಗಳ ಜೊತೆ ಜಗಳ ಮಾಡ್ಕೊಂಡು ಕೊನೆಗ್ ಸಿಕ್ಕಿರೋ ಮನೆ ಇದು. ಇನ್ನು ಈ ಊರಲ್ಲಿ ನಮಗೆ ಯಾವ ಮನೆನೂ ಸಿಗಲ್ಲ. ಇಲ್ಲಿ ನೋಡು, ಮನೇಲಿರೋ ಹುಡುಗಿಗೆ ಒಂದು ಮದ್ವೆ ಮಾಡಿ ಅವಳನ್ನ ಒಂದ್ ದಡ ಸೇರ್ಸೋವರೆಗೂ ನೆಟ್ಟಗಿರೋ. ನಿಮ್ ಶಿವನ ನಾನೇ ನಿಮ್ ಮಗನ ಅಂತ ದತ್ತು ತಗೊಂಡ್ ಬೆಳ್ಸಿದ್ ನೀವೇನೆ. ಅವಾಗೆಲ್ಲ ಎಷ್ಟು ಪ್ರೀತಿ ಇತ್ತು. ಆಮೇಲೆ 2 ಮಕ್ಳಾಗಿದ್ದೇನೆ, ನನ್ನ ಮರ್ತ ಬಿಟ್ರಿ. ಅದು ನಿನ್ ಕಲ್ಪನೆ ಕಣೋ. ನಾನ್ ಯಾರನ್ನೋ ಬೇರೆ ಬೇರೆ ಅಂತ ನೋಡಿಲ್ಲ. ಅದೇನೇ ಇರ್ಲಿ, ಇದ್ರಲ್ಲಿ 50,000 ಇದೆ. ಇನ್ನೊಂದ್ ಸ್ವಲ್ಪ ದಿನ ನನ್ನ ಹತ್ರ ದುಡ್ಡು ಅಂತ ತಲೆ ತಿನ್ಬಾರ್ದು, ಸರಿನಾ? ನೀನ್ ತಗೊಂಡಿದ್ದು ಸಾಲದ್ದು ದುಡ್ಡಲ್ವೇನೋ ಇದು? ನಿನ್ನನ್ ಯಾರಾದ್ರೂ ಈಗ ದುಡ್ಡು ಕೇಳ್ತಿದಾರಾ? ಕೇಳೋದ್ ನನ್ನನ್ನೇ ತಾನೆ. ನನ್ನ ಹೆಸರು ಹೇಳ್ಕೊಂಡು ಇಡೀ ಊರ್ ಪೂರ್ತಿ ಸಾಲ ಮಾಡಿದ್ಯಾ? ಇವನಿಂದ ಇನ್ನೂ ನಾನು ಏನೇನು ಅನುಭವಿಸ್ಬೇಕೋ ಏನೋ. ಏನಣ್ಣ ಇಷ್ಟೊಂದು ಸೀರಿಯಸ್ ಆಗಿ ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಿದ್ದೀರಾ? ನೀನ್ ಇವತ್ತು ವರ್ಕ್ ಸೈಟಿಗೆ ಹೋಗಿಲ್ವೋ? ಹುಡುಗ್ರಿನೂ ಇವತ್ತು ಬಂದಿಲ್ಲ. ಆ ಗೋಪು ಅವ್ರ ಅಮ್ಮಂಗೇನೋ ತಲೆನೋವಂತೆ. ಬಿಂಬುನು ಶರೋನು ಕೂಡ ಬಂದಿಲ್ಲ ಇವತ್ತು. ನಾನೊಬ್ಬ ಹೋಗಿ ಏನ್ ಮಾಡ್ಲಿ ಅಲ್ಲಿಗೆ? ನಿನ್ನ ಹತ್ರ ಎಷ್ಟು ಸಾರಿ ಹೇಳಿದ್ದೆ ಮರೆ, ಈ ಮನೆ ಕಾಂಟ್ರಾಕ್ಟ್ ಜವಾಬ್ದಾರಿ ಇಲ್ದಿರೋರ್ನ ಕರ್ಕೊಂಬರ್ಬೇಡ ಅಂತ. ಈ ಓನರ್ಗಳಿಗೆ ಹೇಳಿದ ಟೈಮ್ಗೆ ಕೆಲಸ ಮಾಡ್ಕೊಡದೆ ಹೋದ್ರೆ ಅವ್ರು ಬಾಯಲ್ಲಿರೋದು ನೀನೇ ಕೇಳ್ಬೇಕು. ಅವ್ರು ಬರೀ ಒಂದಿನ ಬಂದಿಲ್ಲ ತಾನೆ, ನೆಕ್ಸ್ಟ್ ಡೇ ಬಂದ್ ಮಾಡ್ತಾರೆ ಬಿಡಿ. ಒಂದೇ ದಿನ ಬಂದು 2 ದಿನದ ಕೆಲಸನೂ ಮುಗಿಸ್ತಾರೆ. ನೋಡುವ. ಸರಿ, ನಿಮ್ಮಪ್ಪ ಎಲ್ಲೋದ್ರು? ಅಲ್ಲಿ ಯಾರೋ ಜಗಳ ಆಡ್ತಿದ್ರು ಅಂತ ಅವ್ರಿಗೆ ನ್ಯಾಯ ಮಾಡಕ್ ಹೋಗಿದ್ದಾರೆ. ಆದ್ರೆ ಇಲ್ಲೊಬ್ರಿದ್ದಾರೆ, ಜಗಳ ಹೆಂಗ್ ಹುಟ್ಟಾಕ್ಬೇಕು ಅಂತ ಕಾಯ್ತಾನೆ ಇರ್ತಾರೆ. ತಪ್ಪೆಲ್ಲೇ ಆದ್ರೂ ನಾನ್ ಕೇಳ್ತೀನಿ. ಅದಿಷ್ಟ ಆಗದೆ ಇರೋರು ಮಾತಾಡ್ತಾರೆ. ನೀನ್ ಸ್ವಾತಿ ಹತ್ರ ಜಗಳ ಆಡಿದ್ ಸರಿ ಇಲ್ಲ. ಸುಮ್ನೆ ಇವಾಗ ನನ್ನ ಕೆಣಕ್ಬೇಡಿ. ಸ್ವಾತಿ ಅಂತೆ, ಸ್ವಾತಿ ನೋಡ್ದ ಹೇಗ್ ಹೋಗ್ತಿದ್ದಾಳೆ ಅಂತ. ಇವಳು ಕೊಬ್ಬಿಗೆ ನಿಜ ಹೇಳ್ಬೇಕಂದ್ರೆ ಈ ದೇಶದಿಂದಾನೇ ಹೊರಗೆ ಹೋಗ್ಬೇಕಾಗಿತ್ತು, ಗೊತ್ತುಂಟು ನಿಂಗೆ? ಓಲಿ ಬಿಡು, ಮೊದಲು ಟೀ ಕುಡಿ ಮಸ್ತಾಗಿರುತ್ತೆ. ನಿನ್ನೆ ನೀನು ಗಾಡಿಲ್ ಬಿದ್ದು ಬಂದಿದ್ಯಾ ಅಂತ ನನ್ಗಂತೂ ನಂಬಿಕೆ ಇಲ್ಲ. ನೀನ್ ಯಾಕೋ ಸುಮ್ನೆ ಅವನ್ ಜೊತೆ ಜಗಳಕ್ಕೆ ಹೋಗೋದು? ಆ ಜಗಳದಲ್ಲೇ ಅಲ್ವಾ ಏಟಾಗಿರೋದು? ಅಂದ್ರೆ ನಡೆದಿದ್ನೆಲ್ಲ ಮರ್ತೋಗಂತ್ಯಾ? ಮರ್ತೋಗು ಅಂತ ಹೇಳ್ತಿಲ್ಲ, ಅದ್ರಿಂದ ಪದೇ ತೊಂದರೆಗಳು ತಂದ್ಕೋಬೇಡ ಅಂತ ಹೇಳ್ತಾ ಇದೀನಿ. ನೀನ್ ಎಷ್ಟೇ ಜಗಳ ಆಡಿದ್ರು ಅವನೇನ್ ಬದ್ಲಾಗೋದಿಲ್ಲ. ಸುಮ್ನೆ ಯಾಕೆ ಅವನನ್ ಕೆಣ್ಕಕ್ ಹೋಗ್ತೀಯಾ? ಹಾಗಾದ್ರೆ ನಿಂಗೆ ದೊಡ್ಡ ಮಗನ ಮೇಲೆ ಜಾಸ್ತಿ ಪ್ರೀತಿ ಇದ್ದಂಗಿದೆ. ಹಾಗೆಲ್ಲ ಏನೂ ಇಲ್ಲ ಕಣೋ. ಈಗ ಬಾಯಿ ಮುಚ್ಕೊಂಡು ಊಟ ಮಾಡು. ನೀನು ಬಂದು ಊಟ ಮಾಡು, ಆಮೇಲೆ ಓದ್ಕೊಳೆ. ಶಿವ, ಏನಾಯ್ತು? ಏನಿಲ್ಲ, ನೀನ್ ಮಲ್ಕೋ. ಅಚ್ಚು, ಅವ್ರಿಗೆ ಯಾಕೋ ಶಿವನ್ ಮೇಲೆ ಅಷ್ಟೊಂದು ಕೋಪ? ನಿನ್ನ ಗಮನ ಎಲ್ಲಿದೆ ಅಂತ ನಾನು ಹೇಳಿದ್ದೇನು ಕೇಳ್ತಿಲ್ವಾ? ಒಬ್ಬ ಅಣ್ಣ ಅಂದರೆ ಅವನು ಒಂದು ಮಿತಿಲಿರಬೇಕು. ಅದು ದತ್ತು ಮಗ ಆದರೂ ಸರಿ, ಸ್ವಂತದವನಾದರೂ ಸರಿ. ಅವನ ಮನೇಲಿ ಇನ್ನೂ ಯಾಕಿದ್ದಾನೆ ಅಂದರೆ ಅದಕ್ಕೆ ಬೇರೆ ಉದ್ದೇಶನೇ ಇದೆ. ಓ, ಅವನು ದತ್ತು ಮಗ ಅಲ್ವಾ? ಒಳ್ಳೆ ದತ್ತು ಪುತ್ರ.
ಏನೋ ಯಾವಾಗ್ಲೂ ಯಾಕಿಲ್ಲ ಇರ್ತೀಯಾ? ಹೋಗ, ಮಾವು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಓ, ನಿನ್ನ ಗಾಡಿಯಲ್ಲಿ? ಅದು ವರ್ಕ್ಶಾಪಿಗೆ ಬಿಟ್ಟಿದ್ದೀನಿ, ಅದಕ್ಕೆ ಅಲ್ವಾ ನಿನ್ನ ಕರೆದಿದ್ದು. ರೆಡಿ ಮಾಡಿ ಅದು ಎಲ್ಲೆಲ್ಲಿ ಹೋಗ್ತೀಯೋ? ಕೇಳ. ಹತ್ತು ಆಮೇಲೆ ನಾನೇನು ರೆಡಿ ಮಾಡ್ತೀನಿ. ಏಯ್ ನಡಿಯೋ ಸುಮ್ಮನೆ. ಓ ಪುಟ್ಟ, ಸೈಡ್ಗೋಗು. ನಿನ್ನ ನಾನು ಯಾಕೋ ಕಳ್ಸಿದ್ದು? ಇವನೇನು ಕೊಕ್ರೇನಾ? ಒಂದೇ ಕಲ ನಿಂತವನೇ. ನಿನ್ ಪೈಪ್ ತಗೊಂಡ್ಯಾ? ಅಯ್ಯೋ, ನನಗೆ ಮರ್ತೋಯ್ತು. ನೀನ್ ಮರಿತ್ಯಾ ಅಂತ ಗೊತ್ತಿತ್ತು. ಇನ್ನು ಏನೆಲ್ಲ ನೋಡೋದಿದೆ. ಊಟ ತಿನ್ನಕ್ಕಾಗಲ್ಲ, ನಿದ್ದೆ ಮಾಡಕ್ಕಾಗಲ್ಲ, ಹಾಗೆ ಏನೆಲ್ಲ ಇದೆ. ವಿಷಯ ಫುಲ್ ಸೀರಿಯಸ್ ಅನ್ಸುತ್ತೆ. ಏನೋ ಮಾತಾಡ್ತಿದ್ಯಾ? ನಿಮ್ಮಂತವ್ರು ಅದು ಎಲ್ಲಿಂದ ಬರ್ತಿರೋ ಅರ್ಥ ಆಗಲ್ಲ. ಏನೋ ಹೇಳ್ಕೊಂಡು ಏನೋ ಆರೋಮಲು, ಅವ್ನು ಸುಮ್ನೆ ತಮಾಷೆ ಮಾಡಿದಲ್ವೇನೋ, ನೀನ್ ಸೀರಿಯಸ್ ಯಾವಾಗ್ಲೂ ತಮಾಷೆ. ಒಂದ್ ತಮಾಷೆ ಹೇಳಿದ್ರು ಅರ್ಥ ಆಗಲ್ವೇನೋ ನಿಂಗೆ? ಯಾಕೋ ಆರೋಮಲ್ ಈ ತರ ನೀನು? ನನಗಂತೂ ತಲೆ ಕೆಟ್ಟು ಹೋಗಿದೆ. ನೋಡ್ದ್ಯಾ ಇದೆಲ್ಲ ಪ್ರೀತಿ ಲಕ್ಷಣ ಕಣ. ಬಿಂಬಿ, ನೀನು ಒದೆ ತಿಂತೀಯ ನೋಡು. ನೀನು ಹೊಡೆದ್ರೂ ಪರವಾಗಿಲ್ಲ ಕಣ. ದಯವಿಟ್ಟು ನಿಜ ಹೇಳು, ನೀನು ಅವಳನ್ನ ನೋಡೋದಕ್ಕೆ ತಾನೇ ನಿಮ್ಮ ಮಾವನ ಮನೆಗೆ ಹೋಗಿದ್ದು? ನಾನೊಂದು ಮಾತಾಡ್ತೀನಿ. ಇದು ಫಸ್ಟ್ ಟೈಮ್ ಲವ್ ಅಲ್ವಾ, ಟೆನ್ಷನ್ ಆಗ್ತಿರೋದು. 2-3 ಲವ್ ಆಗೋಷ್ಟರಲ್ಲಿ ಎಲ್ಲ ಸೆಟ್ ಆಗ್ಬಿಡುತ್ತೆ. ನೀನ್ ಏನು ಹೇಳ್ತಾ ಇದ್ಯಾ? ಇದುವರೆಗೂ ಯಾವ ಹುಡುಗಿ ನೀನ್ ನೆಟ್ಟಿಗೆ ನೋಡಿದಳು ಹೇಳು? ಮತ್ತೆ ಟ್ರೈ ಮಾಡ್ತಿರೋದಕ್ಕೆ ನಾನು ಹೇಳ್ತಾ ಇರೋದು. ಆದ್ರೆ ಅವಳು ಅಷ್ಟೊಂದು ಬೇಗ ಟ್ರ್ಯಾಕಿಗೆ ಬರ್ತಾಳೆ ಅಂತ ಅನಿಸ್ತಿಲ್ಲ. ಅಂದ್ರೆ ನೀನ್ ಅವಳನ್ನ ಟ್ರ್ಯಾಕ್ ತರ ಟ್ರೈ ಮಾಡ್ತಿದ್ಯಾ? ಓದ್ ಮುಗಿದ್ಮೇಲೆ ಮದುವೆ ಮಾಡ್ಕೊಂಡ್ರಾಯ್ತು. ನೀವು ಹೋಗಿ ಅವಳನ್ನ ಕರೀರಿ. ತಲೆ ಕೆಡ್ಸ್ಕೊಬೇಡ. ಅವನ್ಗೇನ್ ಹುಚ್ಚಿಡ್ದಿದ್ಯಾ? ನಾನೇನಾದ್ರೂ ಹೇಳಿದ್ನ ಮದ್ವೆ ಬೇಕು ಅಂತ. ಅವನ ಉದ್ದೇಶ ಬೇರೆನೇ ಇದೆ, ನನಗ್ ಗೊತ್ತು. ನೀನು ಹೊರಗಡೆ ಬಂದು ನಿಂತ್ಕೋ, ನಿನ್ನ ನೋಡ್ಕೊಂಡು ಹೋಗ್ತಾನವನಷ್ಟೇ. ಇಲ್ಲ ಅಂದ್ರೆ ಸುಮ್ನೆ ಜಗಳ ಆಗತ್ ಮನೇಲಿ. ಆ ಹುಡುಗನ್ ನೋಡಿದ್ರೆ ಅವ್ನ್ ಕೆಟ್ಟವನಲ್ಲ ಅನ್ಸತ್ತೆ. ನೋಡಕ್ಕೂ ಚೆನ್ನಾಗಿದ್ದಾನೆ, ಕೆಟ್ಟ ಅಭ್ಯಾಸಗಳು ಇಲ್ವಂತೆ. ಹಾಗಂತ ನನಗಿಷ್ಟ ಇಲ್ದೇ ಇರೋನ್ ಮುಂದೆ ಹೋಗಿ ನಿಂತ್ಕೋಬೇಕಾ? ದಯವಿಟ್ಟು ನೀನು ಆ ಬಾಗ್ಲವರ್ಗೂ ಬಂದು ನಿಂತ್ಕೊಳೆ. ಈಗ ನಾನು ಹೇಳೋ ಮಾತನ್ನ ಕೇಳ್ತೀಯೋ ಇಲ್ವೋ? ಛ, ಒಂದ್ ನಿಮಿಷ ಬರ್ತಾಳೆ. ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ಅಪ್ಪ, ಅಮ್ಮ ಮತ್ತೆ ಅಣ್ಣ ಇದ್ದಾರೆ. ಅಣ್ಣ ಮದ್ವೆ ಆಗಿ ಬೇರೆ ಕಡೆ ಇದ್ದಾರೆ. ಬರ ಹೋಗೋಣ. ಬಾ. 2 ನಿಮಿಷ ಕೂತ್ಕೊಳ್ಳಿ, ಟೀ ಮಾಡ್ಕೊಂಡ್ ಬರ್ತೀನಿ. ಅದನ್ನ ಕೊಡ್ಬೇಕಾಗಿರೋದು ಅವಳು ತಾನೆ. ನೆಕ್ಸ್ಟ್ ಬಂದಾಗ ನೋಡೋಣ. ಬರ. ಇದು ಸಣ್ಣ ಬಾಟ್ಲು, ನಂದಲ್ಲ ಅಪ್ಪಂದು. ಲೋ, ಗಾಡಿ ಏನಾಯ್ತು? ಹಲೋ ಹಲೋ ಅಣ್ಣ, ನಾನು ಅನಿಲ್. ಅನಿಲ್, ಗೊತ್ತಾಯ್ತು, ಹೇಳು ಅನಿಲ್. ನೀವು ಬಿಜಿ ಇದ್ದೀರಾ? ಇಲ್ಲ ಹೇಳಪ್ಪ.
ನನ್ಗೊಂಚೂರು ಹಾಸ್ಪಿಟಲ್ವರೆಗೂ ಹೋಗ್ಬೇಕಾಗಿತ್ತು. ಈ ಪ್ಲಾಸ್ಟರ್ನೆಲ್ಲ ತೆಗಿಸ್ಬೇಕು. ಅದಕ್ಕೇನಂತೆ, ಹೋಗೋಣ ಬಿಡು. ಹೇಗಿದೆ ಇವಾಗ? ಈಗ ಆರಾಮಾಗಿದ್ದೀನಿ. ಸರಿ, ಹಾಗಾದ್ರೆ ಬರ್ತೀನಿ ಇರು. ಓಕೆ, ಥ್ಯಾಂಕ್ಸ್ ಅಣ್ಣ. ಗೋಪು, ಅನಿಲ್ ಫೋನ್ ಮಾಡಿದ್ದ. ಅವನೇನೋ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ. ಈಗ ನೀವು ರಿಲೇಷನ್ಗಳಾಗೋದ್ರಲ್ಲ. ಸುಮ್ಮನೆ ಹೋಗೋ. ನೀನೊಂದು ಕೆಲಸ ಮಾಡು, ಆಟೋ ತಗೊಂಡು ಮನೆಗೆ ಹೋಗು. ನಾನು ಅವನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಸರಿ, ಹಾಗಾದ್ರೆ ನನ್ನ ಜಂಕ್ಷನ್ ಹತ್ರ ಬಿಟ್ಬಿಡು, ನಾನು ಅಲ್ಲಿಂದ ಹೋಗ್ತೀನಿ. ಹಾ, ಅದು ಸೂಪರ್ ಐಡಿಯಾ, ಮಾಡ್ಬೋದು. ಆ ವ್ಯಕ್ತಿ 12ನೇ ವಯಸ್ಸಲ್ಲಿದ್ದಾಗ ಅಪ್ಪ ಅಮ್ಮ ಮಕ್ಕಳಾಗೋದಿಲ್ಲ ಅಂತ ಅವನನ್ನ ಆರ್ಫನೇಜ್ ಇಂದ ದತ್ತಕ್ಕೆ ತಗೊಂಡಿದ್ದು. ಆದ್ರೆ ಅಪ್ಪ ಅಮ್ಮಗೆ ನಾವೆಲ್ಲ ಒಂದೇ ತರನೇ ಇದ್ದಿದ್ದು. ಯಾವ ಭೇದ ಭಾವನೂ ತೋರಿಸ್ತಿರ್ಲಿಲ್ಲ. ಯಾರು ಅನ್ಕೊಳ್ತಿರೋ ಹಾಗೆ ಒಂದು ಹಬ್ಬದ ದಿನ ಅಪ್ಪ ತೀರ್ಕೊಂಡ್ರು. ಆದ್ರೆ ಅದಕ್ಕೂ ಮುಂಚೆನೆ ಸ್ವತ್ತುಗಳೆಲ್ಲ ಭಾಗ ಆಗಿತ್ತು. ಅವನಿಗೆ ಬಂದಿರೋ ಪಾಲನ ಎಲ್ಲ ಮಾರಿ ಹಾಳು ಮಾಡ್ಕೊಂಡ. ಅದು ಸಾಲದೆ ತುಂಬಾ ಕಡೆಯಿಂದ ಅಮ್ಮನ ಕೈಯಲ್ಲಿ ಲೋನ್ ತೆಗೆಸ್ಕೊಂಡ. ಲೋನ್ ಕಟ್ಟದೆ ಅಮ್ಮನ ಹೆಸರಲ್ಲಿ ಕೇಸ್ವರೆಗೂ ಆಯ್ತು. ನೀವೆಲ್ಲ ಏನು ಬೇರೆ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ಲಿಲ್ವಾ? ಅದು ತುಂಬಾ ಟ್ರೈ ಮಾಡಿದ್ವಿ. ಎಲ್ಲಿಗೋದ್ರೂ ಹುಡ್ಕೊಂಡು ಬರ್ತಿದ್ದಾನೆ. ಎಲ್ಲಿಗೆ ಹೋದ್ರೂ ಅವ್ನ ಕಣ್ಣಿಂದ ನಾವು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಇದು ನಮ್ಮ ಹಣೆ ಬರ. ಇದಕ್ಕೊಂದು ಗಾದೆ ಮಾತೇ ಇದೆ, ನುಂಗೋಕ್ಕೂ ಆಗಲ್ಲ ಉಗ್ಳಕ್ಕೂ ಆಗಲ್ಲ ಅಂತ. ಅದೇ ಪರಿಸ್ಥಿತಿಲಿ ನೀವಿದ್ದೀರಾ ಅನ್ಸುತ್ತೆ. ಈಗ ಅವಳಿಗೆ ಹುಡುಗನ್ ಹುಡುಕಿದಾನೆ. ಯಾರಿಗೆ? ಅವಳಿಗೆ, ಅಂಜನಾಗೆ. ಸ್ವತ್ತು ಭಾಗ ಮಾಡಿದಾಗ ಅವಳ ಹೆಸರಲ್ಲಿ ಬ್ಯಾಂಕಲ್ಲಿ 15 ಲಕ್ಷ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಇತ್ತು. ಮದುವೆ ಹುಡುಗನ ನಿಲ್ಸಿ ಆ ದುಡ್ಡನ್ನು ತಗೊಳಕ್ಕೆ ಈಗ ಅವ್ನು ನೋಡ್ತಿರೋದು. ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ನಾನು ಬೋರ್ ಹೊಡಿಸ್ತಾ ಇದ್ದೀನ? ಏಯ್, ನೀನ್ ಹೇಳಿದ್ರೆ ತಾನೇ ನನಗೆ ನಿನ್ ಬಗ್ಗೆ ಅರ್ಥ ಆಗೋದು. ಯಾರೋ ಮನೆಗೆ ಬಂದಿದ್ದಾರೆ ಅನ್ಸುತ್ತೆ. ಅಂಜನಾನ ನೋಡಕ್ ಬಂದಿರೋನಂತೆ. ಏಯ್, ಬಾಯ್ಲಿ. ಹೇಳಿ ಬ್ರೋ. ಇನ್ನೊಂದ್ಸಲ ಈ ಮನೆ ಕಡೆ ಏನಾದ್ರೂ ಕಾಣಿಸ್ಕೊಂಡೆ ಅಂದ್ರೆ ಕೈ ಕಾಲ್ ಕತ್ತರಿಸ್ತೀನಿ. ಹೊರಡ. ಸಾರಿ ಬ್ರೋ, ನಿಮ್ ಹುಡುಗಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅರ್ಥ ಆಯ್ತು ಬಿಡಿ ನನಗೆ, ಬಿಡಿ ಬಿಡಿ. ಓಕೆ ಓಕೆ, ಬಿಟಾಕಿ ಬಿಟಾಕಿ, ಸರಿನಾ? ಓಕೆ. ಎಲ್ಲ ಹೋಗ್ತಿದ್ಯಾ? ಏನ ತಂಗಿ ನೋಡಿರೋ ಹುಡುಗ ಇಲ್ಲಿದೆ ನೋಡು. ಇಂಥ ಸೀನ್ಗಳು ಎಷ್ಟು ನೋಡಿಲ್ಲ ನಾನು. ನನ್ ಬಿಟ್ಬೇಡಪ್ಪ. ಲೋ ಶಿವ, ನನ್ ಮಾತ್ ಕೇಳು. ಏನಂತ ಹೇಳಿದೆ ಅವನ ಹತ್ರ? ಅವ್ನು ನನ್ನ ಫ್ರೆಂಡು. ಜಗಳ ಮಾಡ್ದೆ ಸುಮ್ನೆ ಬಾರೋ. ಏಯ್, ಏನಂತ ಹೇಳಿದೆ ಅವನ ಹತ್ರ? ಅದ್ ನನಗೆ ಗೊತ್ತಿಲ್ಲಪ್ಪ, ಇಷ್ಟ ಇಲ್ಲ ಅಂತ ಹೋದ. ಯಾಕೆ ಹೋದ ಅವನು? ಏಯ್, ನಿನ್ಗೆ ಇವ್ನಿಗೆ ಏನೇ ಸಂಬಂಧ? ಸುಮ್ನೆ ಇರು ಅಂತ ಹೇಳಿದ್ರೆ ಅರ್ಥ ಆಗಲ್ವೇನೋ ನಿನ್ಗೆ? ನೀನ್ ನನ್ನ ಹತ್ರ ಎಗರಾಡೋ ಹಾಗೆ ಮನೆಗೆ ಬಂದವ್ರ ಹತ್ರ ಎಗರಾಡ್ಬೇಡ. ನೀನ್ ಮಾತಾಡ್ಬೇಡ್ವಾ? ಕೊಟ್ಟಿದ್ ಸಾಕಾಗಿಲ್ವಾ? ಏಯ್, ನಿನ್ನೆ ಕೇಳ್ತಿರೋದು, ಮಾತಾಡೆ. ಹೌದು, ನಾವ್ ಲವ್ ಮಾಡ್ತೀವಿ. ನೋಡ್ದ್ಯಾ, ಖುಷಿ ಆಯ್ತಾ? ನಿನ್ ಮಗ್ಳು ಏನ್ ಮಾಡ್ತಿದ್ದಾಳೆ ಅಂತ? ಬಾವಿ ಮುಚ್ಕೊಂಡು ಒಳಗ್ ಹೋಗೆ. ಬಂದ್ಬಿಟ್ಲಿ ಇಲ್ಲೇನೋ ಹೇಳಕ್ಕೆ. ಅಂಜಲಿ, ಇದೆಲ್ಲ ನಿನ್ ಕೆಲ್ಸ ಅಂತ ನಂಗ್ ಗೊತ್ತು. ನಿನ್ಗಿದೆ ಕಣ, ಮಾಡ್ತೀನಿ. ಬರ್ತೀನಿ ಕಣ. ಲೇ ಅಂಜನಾ, ನೀನ್ ಯಾಕೆ ದಡ್ಡನ್ ತರ ಮಾತಾಡ್ತಿದ್ಯೋ? ಸುಮ್ನೆ ಬಾಯಿ ಬಂದಂಗೆಲ್ಲ, ಅದು ಹೊಸ್ದಾಗ್ ಬಂದವ್ರ ಹತ್ರ. ನಾನು ಅವನ್ನ ಕಳಿಸ್ಲಿಲ್ಲ ಅಂದಿದ್ರೆ ಅಲ್ಲೊಂದು ದೊಡ್ಡ ಜಗಳನೇ ನಡೀತಿತ್ತು. ಅವಳು ಇಷ್ಟ ಇದೆ ಅಂದಾಗ ನೀನ್ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ವಾ? ಅದನ್ನ ಹೆಂಗ್ ಹೇಳಕ್ಕಾಗತ್ತೆ? ಅವ್ರ ಮೇಲಿನ ಕೋಪಕ್ಕೂ ಹೇಳಿರ್ಬೋದಲ್ವಾ? ನಿಮ್ಮ ಅಪ್ಪಂಗೆ ಏನಾದ್ರೂ ಗೊತ್ತಾಗ್ಬೇಕು, ಇಲ್ಲೊಂದು ಭೂಕಂಪನೇ ನಡೆಯೋದು. ನೀವು ಮಾತ್ರ ಹೋಗಿ ಹೇಳಕ್ ಹೋಗ್ಬೇಡಿ. ನಿನ್ ಮನ್ಸಲ್ಲಿ ಅಂತದ್ದೇನೂ ಇಲ್ಲ ತಾನೆ? ಹೇಳು, ನಿನ್ನನ್ನೇ ಕೇಳ್ತಿರೋದು. ನಿನ್ ಮನ್ಸಲ್ಲಿ ಅಂತದ್ದೇನೂ ಇಲ್ಲ ತಾನೆ? ಈ ತರ ಎಲ್ಲ ಕೇಳಿದ್ರೆ ನಿಜ ಹೇಗೆ ಹೇಳಿ? ಹಾಗಾದ್ರೆ ಇಷ್ಟೊತ್ತು ಹೇಳಿದ್ದು ಏನ್ ಸುಳ್ಳ? ಹಾಗಲ್ಲ, ನೀವ್ ಆ ಕಿಟಕಿ ನೋಡಿ. ಅಯ್ಯೋ ದೇವ್ರೇ.
ಅದೀಗ ಮುಚ್ಚಿದೆ ಅಲ್ವಾ? ಅದಕ್ಕೆ 10 ಸೆಕೆಂಡಲ್ಲಿ ಅಂಜಲಿ ಆ ಕಿಟಕಿ ತೆಗೆದ್ರೆ ನಮ್ಮ ತಾಯಿ ಮೇಲೆ ಆಣೆ, ಅವಳನ್ನ ಖಂಡಿತ ನನ್ನ ಮದ್ವೆ ಆಗೇ ಆಗ್ತೀನಿ. ಆಮೇಲೆ ಮುಂದೆ ಇಲ್ಲಿ ನಿಲ್ಸ್ತೀಯಾ? ಮಿಕ್ಕಿದ ಕತೆನ ಟೀ ಕುಡಿದ್ಮೆ ಮಾತಾಡೋಣ. ಏನಂತೀರಾ? ಯಾರು ಈ ಊರಲ್ಲಿ ಇವ್ರನ್ನ ಹೊಡಿಯಕ್ಕೆ? ಛೇ, ನಾನು ಹೇಳ್ತಿರೋದು ನಿಮ್ಗೆ ಯಾಕೆ ಅರ್ಥನೇ ಆಗ್ತಿಲ್ಲ? ಕಾಂಟ್ರಾಕ್ಟ್ ಕೆಲಸ ಮುಗಿದಿರೋದ್ರಿಂದ ಹೌಸ್ ಓನರ್ ಕಳ್ಸಿರೋದು ತಾನೇ? ಸರಿ, ನಾನಿನ್ ಬರ್ತೀನಿ. ಕನ್ಫ್ಯೂಸ್ ಬೇಡ,
ಅರ್ಥ ಆಗ್ದಿರೋದ್ರಿಂದ ಕೇಳಿದಷ್ಟೇ. ಅವರು ಆ ಶಿವನ್ ಕಡೆಯವರು. ಓ ಐಸಿ. ಸರಿ ಬಾಕಿದೇಳು. ಬಾಕಿ ಏನಂದ್ರೆ ಸಾರಿ ಆಯ್ತಾ? ಯಾಕಂಜನಾ ಸಾರಿ? ಯಾಕೆ ಬೇಜಾರು? ಏನು ಏನಾಯ್ತು ಹೇಳು? ಶಿವ ಅಣ್ಣನಿಂದ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ನಂದೇ ತಪ್ಪು. ಅದು ಪರವಾಗಿಲ್ಲ ಬಿಡು. ಆ ಸಮಯದಲ್ಲಿ ನನ್ಗೆ ಬೇರೆ ದಾರಿನೂ ಇರ್ಲಿಲ್ಲ. ಏನೂ ಆಗಿಲ್ಲ ಬಿಡು, ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಸಾರಿ ಆಯ್ತಾ? ಈ ಹೊಡೆದಾಟ, ಈ ಜಗಳಗಳು ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸಂತೋಷದಿಂದ ಶುರು ಆಗೋ ಪ್ರತಿ ಒಂದು ದಿನನೂ ಬೇಜಾರಲ್ಲೇ ಮುಗಿಯುತ್ತೆ. ಪರವಾಗಿಲ್ಲ ಬಿಡು, ಜೀವನದಲ್ಲಿ ಅದೆಲ್ಲ ಇದ್ದಿದ್ದೆ ಅಲ್ವಾ. ಸರಿ, ತಮ್ಮನ್ಗೆ ವಿಷಯ ತಿಳಿಸ್ಬಿಡು. ಆದ್ರೆ ಈ ನೋವುಗಳಿಂದ ನನ್ನಪ್ಪ ವಾಪಸ್ ಸಿಗಲ್ವಲ್ಲ. ಮತ್ತೆ ಅದ್ರ ಬಗ್ಗೆ ಯೋಚಿಸ್ಬೇಡ ನೀನು. ಆ ನೋವು ಹೇಗಿರುತ್ತೆ ಅನ್ನೋದು ನನಗ್ ಮಾತ್ರನೇ ಗೊತ್ತು. ಸರಿ ಬಿಟ್ಬಿಡು. ಪದೇ ಪದೇ ಕೂತ್ಕೊಂಡು ಬರೀ ಅದನ್ನೇ ಯೋಚನೆ ಮಾಡಕ್ ಹೋಗ್ಬೇಡ, ಆಯ್ತಾ? ಸರಿನಾ? ನನಗ್ಯಾಕೋ ಒಂಟಿತನ ಕಾಡ್ತದೆ. ಅಯ್ಯೋ, ಏನಾಯ್ತು ಅಂಜಲಿ? ನಾವಿದೀವಲ್ಲ. ನನಗೆ ನಿನ್ ಪ್ರಾಬ್ಲಮ್ಸ್ ಗೊತ್ತಿಲ್ಲದೆ ಇರ್ಬೋದು, ನಿನ್ ವಿಚಾರನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ನನಗೆ ಅರ್ಥ ಆಗಿದೆ. ನನಗೆ ನೀನಂದ್ರೆ ತುಂಬಾನೇ ಇಷ್ಟ. ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಹಾಗಾಗಿ ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ನಮ್ಮ ತಂದೆಗೆ ಹೇಳ್ತೀನಿ. ನಿನ್ ಕತೆ ಕೇಳಿನೋ ಅಥವಾ ನಿನ್ ಸಂಕಟ ನೋಡಿನೋ ಅಲ್ಲ, ಮೊದ್ಲಿಂದನೂ ನೀನಂದ್ರೆ ತುಂಬಾನೇ ಇಷ್ಟ. ಎಲ್ಲರ ಮುಂದೆ ಯಾವಾಗ ನಿನ್ನ ಇಷ್ಟ ಅಂತ ಹೇಳಿದ್ಯೋ, ನಾನು ಡಿಸೈಡ್ ಮಾಡ್ಬಿಟ್ಟೆ, ನಾನಿರ್ತೀನಿ ನಿನ್ ಜೊತೆ. ಸೇಫ್ಟಿಗೆ ಯಾವ್ದು ಕತ್ತಿನಾದ್ರೂ ಕೈಯಲ್ಲಿಟ್ಕೋ. ಅವಳು ಕಿಟಕಿ ಓಪನ್ ಮಾಡಿ ನೋಡ್ತಿದ್ಲಂತೆ. ಅವಳ ಮನ್ಸಲ್ಲಿ ಏನಿದೆಯೋ ಏನೋ. ಹಾ, ನೀವೆಲ್ಲ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕಣ್ರೋ. ಸಿಗ್ಬೇಕು ಅಂತ ಇದ್ರೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಆದ್ರೂ ಒಂದ್ಸಲ ಅವಳ ಹತ್ರ ಕೇಳೇ ಬಿಡ್ತೀನಿ, ನಾನಂದ್ರೆ ಇಷ್ಟನಾ ನಿನಗೆ ಅಂತ. ಆಗ ಅವಳು ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇಲ್ಲಾಂದ್ರೆ ಬಿಟ್ಬಿಡ್ತೀನಿ, ಏನ್ ಮಾಡಕ್ಕಾಗುತ್ತೆ? ನನಗೇನ್ ಬೇಜಾರಿಲ್ಲಪ್ಪ. ಆಗ ಇಷ್ಟ ಆದ್ರೆ ಅವಳಿಗೆ ಇಷ್ಟ ಆದೆ ಅಂತ ಇಟ್ಕೋ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ, ಒಳ್ಳೆ ಡ್ಯೂಯೆಟ್ ಕೂಡ ಇರುತ್ತೆ. ನೀವಲ್ದೆ ಇನ್ಯಾರು ಬರ್ತಾರೆ ಹೇಳಿ? ಹಾಗಾದ್ರೆ ಇಲ್ಲಿಗೆ ಬರ್ತಿರೋದು ನಾನೇ ಮೊದ್ಲ? ನನಗಿಂತ ಮುಂಚೆ ಯಾರು ಬಂದಿಲ್ವಾ? ನೋಡೋಕೇನೋ ಚೆನ್ನಾಗೇ ಇದ್ದೀರಾ. ನನಗೆ ಪ್ರೀತಿ ಮೇಲೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತೆ ನನ್ನನ್ನು ಯಾಕೆ ಬರಕ್ ಹೇಳಿದ್ರಿ? ನನಗಿಷ್ಟ ಆಗಿದ್ದಕ್ಕೆ. ಪ್ರೀತಿಸಿ ಹಿಂದೆ ಓಡಾಡ್ಕೊಂಡು ಅಥವಾ ಕೈಕೊಟ್ಟು ಹೋಗೋದಕ್ಕಲ್ಲ, ನಿಮ್ಮನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ. ಅಕ್ಕನ ಮನೇಲಿ ಯಾವ್ದಾದ್ರು ಮೆಗಾ ಸೀರಿಯಲ್ ನೋಡ್ಕೊಂಡು ಬರ್ತಿದ್ಯಾ? ಪ್ರಪೋಸಲ್ ಅದ್ಭುತವಾಗಿದೆ. ಏನ್ ರೇಗಿಸ್ತಾ ಇದ್ದೀರಾ? ನನ್ ಮನ್ಸಿಂದ ಹೇಳ್ತಾ ಇದ್ದೀನಿ. ಹೌದಾ? ಇಲ್ಲಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗೋವರೆಗೂ ಪ್ರೀತಿಸೋಕ್ ಒಂದು ಹುಡುಗಿ, ಜಸ್ಟ್ ಒಂದು ಟೈಮ್ ಪಾಸ್. ಆದ್ರೆ ಇಲ್ಲಿ ಲಾಕ್ ಆಗ್ತೀರಾ ಬಾಸ್. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಅಯ್ಯೋ ಬೇಡ ರೀ. ಅಚ್ಚು, ಇನ್ನೇನ್ ಸಮಸ್ಯೆ? ಅಯ್ಯೋ, ಇನ್ಮೇಲೆ ಅಲ್ವಾ ಸಮಸ್ಯೆಗಳು ಶುರುವಾಗೋದು. ನೋಡು, ನಿನ್ ಕ್ಯೂರಿಯಾಸಿಟಿ ಇಡ್ಬೇಡ, ಮಿಕ್ಕಿದೆಲ್ಲ ಹೇಳು. ಆಯ್ತು, ಹೇಳ್ತೀನಿ, ಕೇಳು. ಅಂಜಲಿ, ನೋಡ್ಕೊಂಡು ಮೆಲ್ಲಗೆ. ಜೋಪಾನ, ಇಲ್ಲಿ ಕುತ್ಕೋ. ಯಾರು ನೋಡಿಲ್ಲ ತಾನೇ ಬರೋದು? ಇಲ್ಲ, ಯಾರು ನೋಡಿಲ್ಲ. ಎಲ್ಲರೂ ಮಲ್ಕೊಂಡ್ರು, ಮತ್ತೆ ಅವನೂ ಇಲ್ಲ. ಯಾರು? ನಿನ್ ಮನೆ ಶತ್ರು. ಓ, ಅವನ ಆಗೋ ಈಗೋ ಬರೋದು. 11 ಗಂಟೆ ಕಳೆದ್ರೆ ಬಾಗ್ಲು ಓಪನ್ ಮಾಡಲ್ಲ ಅಂತ ಅವನಿಗೆ ಗೊತ್ತು. ಮತ್ತೆ ಊಟ ಹೊರಗಡೆಯಿಂದಾನೆ.
2 ದಿನ ಆಯ್ತು ನೋಡಿ. ಅವತ್ತಿನ ಘಟನೆ ಆದ್ಮೇಲೆ ಅನಿಲನ್ನ ನೋಡೇ ಇಲ್ಲ. ಕಾಲ್ ಮಾಡೋಕ್ಕೂ ಏನೋ ಒಂಥರ. ಹೇ, ಅನಿ ಅಣ್ಣ ಹಾಗೇನಿಲ್ಲ. ಅವ್ನು ತುಂಬಾ ಅಮಾಯಕ. ಈಗ ಹಳೆ ತರ ಹೊರಗಡೆ ಎಲ್ಲೂ ಹೋಗಲ್ಲ. ಬೆಸ್ಟ್ ಫ್ರೆಂಡ್ಸ್ ಅಂತಾನೂ ಯಾರೂ ಇಲ್ಲ. ಅಲ್ಲ, ಅನಿಲ್ ಒಂಟಿಯಾಗಿ ಮನೇಲಿರೋದಕ್ಕಿಂತ ಎಲ್ಲಾದ್ರೂ ಒಂದ್ ಒಳ್ಳೆ ಕೆಲಸ ಹುಡ್ಕೋಬೋದಲ್ವಾ? ಯಾವ್ದೋ ನೋಡ್ತೀನಿ ಅಂತ ಹೇಳ್ದ. ಹಾಗೆ ನಾವೊಂದು ಟ್ರಿಪ್ ಪ್ಲಾನ್ ಮಾಡ್ತಿದ್ದೀವಿ. ನೀನು ಬರ್ಬೇಕು ಬೈಕಲ್ಲಿ. ಅಯ್ಯೋ, ನಾನಂತೂ ಬರಲ್ಲ. ಹೇ, ಹಾಗೆಲ್ಲ ಹೇಳ್ಬೇಡ. ಬೇಕಾದ್ರೆ ಅನಿಲನ್ನು ಕರ್ಕೊಂಡು ಹೋಗೋಣ, ಅವನಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ನಿಮ್ಮಿಬ್ರಿಗೂ ಒಂದು ಬೈಕ್ನ ಅರೇಂಜ್ ಮಾಡೋ ಕೆಲಸ ನಾನು ಮಾಡ್ತೀನಿ. ಅನಿಲ್ ಬೈಕ್ ಓಡಿಸ್ತಾನೆ. ಬೆಸ್ಟ್. ಒಂದ್ ಸೈಕಲ್ ಓಡ್ಸಕ್ ಬರಲ್ಲ ಅವನಿಗೆ. ಹಾಗಾದ್ರೆ ನೀನ್ ನನ್ನ ಜೊತೆ ಕುತ್ಕೋ, ಅನಿಲ್ಗೆ ಬೇಜಾರಾಗಲ್ಲ ಅಂದ್ರೆ. ಹೇ, ನಾನ್ ಮುಂಚೆ ಕಾಲೇಜಲ್ಲಿದ್ದಾಗ ಫ್ರೆಂಡ್ಸ್ ಜೊತೆಲಿ ಟ್ರಿಪ್ಗೆ ಹೋಗಿದ್ದೀನಿ. ಹಾಗಾದ್ರೆ ಡಬಲ್ ಓಕೆ. ಅನಿಲ್ಗೆ ನಾನು ಫೋನ್ ಮಾಡ್ತೀನಿ. ಒಪ್ಸಿ ಕರ್ಕೊಂಬರೋದು ನಿನ್ ಕೈಯಲ್ಲಿದೆ. ನೋಡ್ತೀನಿ. ಅಯ್ಯೋ ಅಯ್ಯೋ, ಒಂದ್ ಮುತ್ತಾದ್ರೂ ಇಲ್ವಾ? ಏನಿಲ್ಲ. ಎಷ್ಟೊತ್ತ ಕಾಯೋದಲೇ? ಅವಳು ಕಾಣ್ತಿಲ್ವಲ್ಲೋ, ನೀನೊಂದು ಕಾಲ್ ಮಾಡು. ಬರ್ತಾ ಇದ್ದಾರೋ? ಒಂದು ಆಟೋ ಬರ್ತಿದ್ಯಲ್ಲೋ. ಆರಾಮಲ್ಲಣ್ಣ ಜಾನಿ? ಬಾರೋ, ಗಾಡಿ ತೆಗಿಯೋ ಬೇಗ. ಹತ್ಕೊಳ್ಳೋ ಬೇಗ. ಗಾಡಿ ತೆಗಿ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಗಾಡಿ. ಇನ್ಮೇಲೆ ಇದ್ರಲ್ಲಿ ಕಾಲ್ ಮಾಡು. ಅನಿಲ್ಗೆ ಕಾಲ್ ಮಾಡಬೇಕು ಅಂತ ತೊಂದರೆ ಕೊಡ್ಬೇಡ. ನನ್ಗೆ ತುಂಬಾನೇ ಭಯ ಇದೆ. ಶಿವ ಅಂತೂ ಸುಮ್ಮನೆ ಇರೋದಿಲ್ಲ. ಹಾಗಾದ್ರೆ ಎಲ್ಲಾದ್ರೂ ದೂರ ಹೋಗೋಣವಾ? ಈಗ ಸಮಯ 11 ಆಗಿದೆ. ನನಗೆ ಎಕ್ಸಾಮ್ ಮುಗಿಯೋದು 2 ಗಂಟೆ. ಅದಾದ್ಮೇಲೆ ಹೋಗೋಣ. ಅದ್ರ ಬಗ್ಗೆ ಅಲ್ಲ ನಾನು ಹೇಳಿದ್ದು, ಇಡೀ ಊರ್ನೇ ಬಿಟ್ಟು ಹೋಗೋಣ ಅಂತ. ಅದ್ ನನಗೆ ಅರ್ಥ ಆಯ್ತು. ಆದ್ರೆ ಆ ರೀತಿ ಓಡೋಗಕ್ಕೆ ನಾನು ರೆಡಿ ಇಲ್ಲ. ಏಕೆ? ಹಾಗೆ ಹೋದ್ರೆ ನಮ್ಮಿಬ್ಬರಿಗೆ ಮಾತ್ರ ಹೋಗೋಕ್ಕಾಗೋದು, ಎಲ್ಲರಿಂದನೂ ಹೋಗೋದಿಲ್ಲ ಅಲ್ವಾ? ನನ್ನ ಫ್ಯಾಮಿಲಿನ ಅವನು ಸಮಾಧಾನವಾಗಿರೋಕ್ ಬಿಡಲ್ಲ. ಅಲ್ಲ, ಅವ್ನು ಯಾರು ಅಂತ ಯಾವಾಗ್ಲೂ ಬರೀ ನೆಗೆಟಿವ್ ವೈಬ್ಸೇ ಕೊಡ್ತಾನೆ. ಅವ್ನು ಹೇಳ್ದಾಗ ನಾವ್ಯಾಕೆ ಬದುಕಬೇಕು? ನಾವ್ಯಾವತ್ತು ನಮ್ಗಿಷ್ಟ ಬಂದಂಗೆ ಬದುಕಬೇಕು. ಇಷ್ಟು ವರ್ಷ ಅವನ ಜೊತೆಲಿರೋದು ನಾವು. ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಸರಿ, ಇವಾಗ ಏನ್ ಮಾಡ್ಬೇಕು ನೀನೇ ಹೇಳು. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಸಾಯ್ಸಕ್ಕಾಗಲ್ವಾ? ಹೆದರ್ಬಿಟ್ಯಾ? ನಾನ್ ನಿಜವಾಗ್ಲೂ ಹೇಳಿದ್ದು. ಇಷ್ಟು ಸಣ್ಣ ವಿಚಾರಕ್ಕೆ ಒಬ್ರನ್ನ ಸಾಯಿಸೋದು ಅಂದ್ರೆ ಏನು? ಅದಕ್ಕಿಂತ ಊರ್ ಬಿಟ್ಟು ಹೋಗೋದೇ ವಾಸಿ ಅಲ್ವಾ? ಆ ರೀತಿ ಅವನನ್ನ ಬಿಟ್ಟು ಹೋಗಕ್ಕಾಗಲ್ಲ. ನಮ್ಮಪ್ಪ ಸಾಯಕ್ಕೆ ಅವನು ಒಂದ್ ರೀತಿಲ್ ಕಾರಣನೇ. ಅಲ್ಲ, ಅನಿಲ್ ಹೇಳಿದ್ದು ಅದೊಂದು ಆಕ್ಸಿಡೆಂಟ್ ಅಂತ. ಬೈಕ್ ಓಡಿಸ್ದವ್ರಿಗೆ ಏನೂ ಆಗ್ಲಿಲ್ಲ, ಹಿಂದೆ ಕೂತಿದ್ ನಮ್ಮಪ್ಪ ಮಾತ್ರ ಹೇಗ್ ಸಾಯ್ತಾರೆ? ಇದ್ರ ಬಗ್ಗೆ ವಿಚಾರಿಸೋಣ ಅಂದ್ರೆ ನಾವಿನ್ನು ಚಿಕ್ಕವರಾಗ. ಆ ಲೆಕ್ಕಾಚಾರಗಳೆಲ್ಲ ಮುಗಿಸ್ದೆ ಈ ಊರ್ ಬಿಟ್ಟು ಹೇಗ್ ಬರೋದ್ ನಾನು? ಅಲಾಂಜಲಿ, ಏನಾಗಿದೆ ನಿನ್ಗೆ? ಹುಚ್ಚಿಡ್ದಿದ್ಯಾ? ಹುಚ್ಚೇನಲ್ಲ. ಅವ್ನು ಅನ್ಕೊಂಡಿರೋದು ಅವನು ನಮ್ ಹಿಂದೆ ಇದ್ದಾನೆ ಅಂತ. ಆದ್ರೆ ನಾವೇ ಅವನ್ ಹಿಂದೆ ಇರೋದು. ಅಮ್ಮ ಅನ್ನಿ ಅಣ್ಣ ಬಿಟ್ರು ನಾನಂತೂ ಬಿಡಲ್ಲ ಅವನ್ನ. ಸಮಯ ಬರೋವರೆಗೂ ಎಲ್ಲ ಸಹಿಸ್ಕೊಂಡಿರ್ತೀನಿ. ನೀನ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಸದ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ಎಕ್ಸಾಮ್ಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಬಾಯ್. ಇದೊಂಥರ ವಿಚಿತ್ರ ಕತೆ ಆಗೋಯ್ತಲ್ಲ. ಇವನ್ ಹೇಳ್ದಾಗೆ ಇದೊಂದು ಸೈಕೋ ಫ್ಯಾಮಿಲಿನೇ ಇರಬೇಕು. ಬಿಟ್ಟಾಕೋ ಆರಾಮಲ್. ಅವನಿಗೆ ಯಾವಾಗಲೂ ದುಡ್ಡು ಕೊಡ್ಬೇಕಣ, ಅದೇ ಅವಳ ಸಮಸ್ಯೆ. ಇವಾಗ ಏನೋ ಮಾಡೋದು? ಏನ್ ಮಾಡೋದು ಗೊತ್ತಿಲ್ಲ. ಅವಳು ಫೋನ್ ಮಾಡೋದಿಲ್ಲ, ಈ ನನ್ನ ಮಗ ಬಿಡೋದಿಲ್ಲ. ಹಲೋ, ಸರಿ ನೋಡ್ತೀನಿ, ನಾನು ಬರ್ತೀನಿ. ಅವಳು ನೇರವಾಗಿ ಮಾತಾಡ್ಬೇಕಂತ. ನಾನು ಅನ್ಕೊಂಡೆ ಕರೆದ್ರು ಬರಲ್ಲ ಅಂತ. ಯಾಕೆ ಬರಕ್ ಹೇಳ್ದೆ? ಅವನ್ಗೆ ದುಡ್ಡು ಕೊಡದೆ ಅವಾಯ್ಡ್ ಮಾಡಕ್ಕಾಗತ್ತಾ ಅಂತ ನೀನೊಂಚೂರು ನೋಡು. ಅಪ್ಪ ಕಷ್ಟಪಟ್ಟಿದ್ದ ದುಡ್ಡದು.
ಅದನ್ನ ಮಜಾ ಮಾಡಕ್ ಕೊಡೋದಕ್ಕೆ ಇಷ್ಟ ಇಲ್ಲ. ಅಲ್ಲ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ಬೋದಲ್ವಾ? ಮತ್ತಿನ್ಯಾವತ್ತು ನಮ್ಗೆ ಕಾಣಿಸ್ಕೋಬೇಡ ಅಂತ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳ್ತಾನ? ಕೈಯಲ್ಲಿರೋದ್ ಖಾಲಿ ಆದ್ರೆ ಮತ್ತೆ ಬರ್ತಾನೆ. ಅದೇ ಅವ್ನ್ ಸ್ವಭಾವ. ಅದ್ ಎಷ್ಟು ಬಾರಿ ನೋಡಿದ್ದೇನೆ. ನಾನು ಹೇಳಿದ್ ಒಂಚೂರು ಯೋಚನೆ ಮಾಡಿ ನೋಡು. ಹಾಗಾದ್ರೆ ನೀನು ಅವನ ಮೇಲೆ ಸೇಟ್ ತೀರಿಸ್ಕೊಳ್ಳೋದಿಲ್ವಾ? ಅದನ್ನ ನಾನ್ ಬಿಟ್ಬಿಟ್ಟೆ. ಸರಿ, ನೀನ್ ಹೊರಡು. ಯಾರಾದ್ರೂ ನೋಡಿದ್ರೆ ಕಷ್ಟ. ಸರಿ, ಬರ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಹೇಗೆ ಬಂತು ಇಂಥ ಭಾವ, ಹೇಗೆ ಆಯ್ತು ಅನುರಾಗ, ಇದೆಯ ಒಳಗೆ ಮೊದಲಾಯ್ತು ಪುಳಕ, ನಿನ್ನ ಕಂಡು ಈಗೀಗ ಈ ಬದುಕಿನ ಹೊಸ ಕಥೆಯನ್ನು ಹೊಸೆಯುವ ಈಗ ಮೊದಲಿಂದ ಜೊತೆಗೆ ನನ್ನ ಒಳಗಿನ್ನು ನೀನೆ ತುಂಬಿದೆ, ನನ್ನಲ್ಲಿ ನನ್ನನ್ನು ನೀ ತಂದೆಯೇ, ಎಂದೆಂದು ಬಿಡದಂತೆ ಈ ಬಂದುವ ಮೃದುವಿ ಮಧುರ ಹೃದಯ. ಕಾರ್ಮುಗಿಲ ತುಂಬ ಮಳೆ ಹನಿಯೋ ಕರಗಿವೆ ಈಗ ಒಂದೊಂದಾಗಿ, ಕಣ್ಮುಗಿಲ ತುಂಬ ನಿನ್ನ ಕನಸೇ ಕಂಡು ನಾನೊಂದೇ ಕಳೆದಾಗಿದೆ. ಈ ಪ್ರೀತಿಗೆ ಶ್ರುತಿ ನೀ ಈ ರೀತಿಯೇ ನಾನಾಗುವೆ ಲಯವು ಈ ರೀತಿಗೆ, ಈ ನನ್ನಲ್ಲೀಗ ನಿನ್ನ ಸಂಭ್ರಮ, ಈ ಬದುಕಿಗೀಗ ನೀನೇ ಅಂತಿಮ, ಎಂದೆಂದು ಬಿಡದಂತೆ ಈ ಬಂದುವ ಮೃದುವಿ ಮಧುರ ಹೃದಯ. ಹೇಗೆ ಬಂತು ಇಂಥ ಭಾವ, ಹೇಗೆ ಆಯ್ತು ಅನುರಾಗ, ಇದೆಯ ಒಳಗೆ ಮೊದಲಾಯ್ತು ಪುಳಕ, ನಿನ್ನ ಕಂಡು ಈಗೀಗ ಈ ಬದುಕಿನ ಹೊಸ ಕಥೆಯನ್ನು ಹೊಸೆಯುವ ಈಗ ಮೊದಲಿಂದ ಜೊತೆಗೆ ಈ ನನ್ನ ಒಳಗಿನ್ನು ನೀನೆ ತುಂಬಿದೆ, ನನ್ನಲ್ಲಿ ನನ್ನನ್ನು ನೀ ತಂದೆಯೇ, ಎಂದೆಂದು ಬಿಡದಂತೆ ಈ ಬಂದುವ ಮೃದುವಿ ಮಧುರ ಹೃದಯ. ಲೋ ಮಗ, ಎಷ್ಟೊತ್ತಾಯ್ತು ಇಡ್ಗೆ ತರ ಕಳ್ಸಿ. ಇದ್ರ ಬದಲು ನಾನೇ ತರ್ಬೋದಿತ್ತು. ನೀನ್ ಕಳ್ಳಲ್ಲೇ ಜಿಮ್ ಮಾಡ್ತಾ ಕೂತ್ಕೋ. ಹೋಗಿ ಹೋಗಿ ಇವ್ನಿಗೆ ಹೇಳಿದ್ಯಲ್ಲ. ನೋಡು ಶಿವ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ನೀವೀಗ ಅವನ ಜೊತೆ ಸೇರ್ಕೊಂಡ್ರಾ? ಸೇರ್ಕೊಂಡು ಇಲ್ಲ, ಏನೂ ಇಲ್ಲ. ನೀನ್ ನೋಡ್ಬೇಕು ಅಂತ ಮನೆಗೆ ಬಂದಾಗ ಅವನ್ನ ಇಲ್ಲಿ ಕರ್ಕೊಂಡು ಬಂದೆ. ಜಗಳಕ್ಕಲ್ಲ ಅಂತ ಅನ್ಸತ್ತೆ. ನೀನೊಂದ್ಸರಿ ಮಾತಾಡಿ ನೋಡು. ಇವರೆಲ್ಲ ಇರೋದ್ರಿಂದ ಇಲ್ಲಿ ಮಾತಾಡೋದು ಬೇಡ. ನಾವು ಬೇರೆ ಕಡೆ ಹೋಗಿ ಮಾತಾಡೋಣ ಬಾ.
ಲೋ ಅರಮಲ್, ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆಯಲ್ವೇನಾ? ನಾನು ಕೇಳೋ ಡಿಮ್ಯಾಂಡಿಗೆ ನೀನು ಒಪ್ಕೊಂಡ್ರೆ ಅವಳು ನಾನೇ ನಿಂತು ಮದುವೆ ಮಾಡಿಕೊಡ್ತೀನಿ. ಅವರಿಬ್ರು ಈಗಾಗಲೇ ಇಷ್ಟಪಡ್ತಿರೋದ್ರಿಂದ ನೀನೇನು ಯೋಚನೆ ಮಾಡೋದು ಬೇಡ. ಎಷ್ಟೇ ಆದರೂ ಪ್ರೀತಿ ಅಲ್ವಾ? ಆದ್ರೆ ಒಂದು ಮಾತು ಹೇಳ್ತೀನಿ, ಕೊಟ್ಟು ಮಾತು ತಕ್ಕಂತೆ ನಡಿಬೇಕು. ಮತ್ತೊಂದಿನ ಇನ್ನೊಂದು ಹೇಳಿ ಸಮಸ್ಯೆ ಆಗಬಾರ್ದು. ಮಾತು ಅಂದ್ರೆ ಮಾತು ನಂದು. ಈ ವಿಚಾರ ನಿಮ್ಮ ಮನೇಲಿ ಹೇಳಿದ್ಯಾ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಅದನ್ನ ನಾನು ನೋಡ್ಕೋತೀನಿ. ಅವಳಿಗೆ ಇಷ್ಟ ಇಲ್ಲ ಅಂತಂದ್ರೆ ನೀನು ಅವಳ ಮುಂದೆ ಹೋಗ್ಲೇಬಾರ್ದು, ಸರಿನಾ? ಮರ್ತ್ಬಿಡು. ನಾನು ಅವಳ ಜೊತೆ ಒಂದ್ಸಲ ಮಾತಾಡಿ ಹೇಳ್ತೀನಿ. ಹಾಗಾದ್ರೆ ಶಿವ, ನೀವು ಹೊರಡು, ನಾವೊಂದ್ಸರಿ ವಿಚಾರಿಸಿ ತಿಳಿಸ್ತೀನಿ. ಸರಿ, ಏನೋ ಮಾಡ್ಕೊಂಡು ಸಾಯ್ರಿ. ಲೇ, ನೀನು ಅವಳನ್ನ ಮದುವೆ ಆಗೋದು ಅಂತ ಒಂದೇ ಕಾಲಲ್ಲಿ ನಿಂತಿರೋದ್ರಿಂದಾನೇ ನಿನ್ನ ಜೊತೆಗೆ ನಾನು ನಿಂತಿದ್ದೀನಿ. ಅದರಲ್ಲೂ ನಿಮ್ಮ ಅಪ್ಪ ಅಮ್ಮಂಗೆ ವಿಷಯ ತಿಳಿಸ್ಬೇಕು, ಅದನ್ನ ನಾನೇ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡು, ಅಂಜಲಿ ಅವರ ಫ್ಯಾಮಿಲಿ ಹತ್ರ ಸಮಸ್ಯೆನ ಬಗೆಹರಿಸ್ಕೊ. ಏನ್ ಹೇಳಿದ್ರು ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಅವನಿಂತದೇನಾದ್ರು ಕೇಳ್ತಾನೆ ಅಂತ ಮುಂಚೆನೆ ಗೊತ್ತಿತ್ತು. ಲೇ, ನಿಂಗೋಸ್ಕರ ತಾನೆ ಅಪ್ಪ 15 ಲಕ್ಷನ ಬ್ಯಾಂಕಲ್ಲಿ ಇಟ್ಟಿರೋದು ನಿನ್ ಮದ್ವೆಗೆ ಅಂತ. ಅದ್ರಲ್ಲಿ ಒಂದು 10 ಲಕ್ಷ ಅವನು ಕೊಟ್ಬಿಟ್ರೆ ಕಣ್ಣು ಕಣ್ಣಾಗ ಹೋಗ್ಬಿಟ್ಲಿ ಬಿಡು. ಆರೋಮಲ್ಲಿ ಹೇಳೋದು ನಂಗೆ ಸರಿ ಅನ್ಸುತ್ತೆ. ನೋಡು, ನೀನ್ ಬೇಜಾರ್ ಮಾಡ್ಕೋಬೇಡ. ಈಗ ತಾನೇ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ. ಇದನ್ನೆಲ್ಲ ಮನೇಲಿ ದೊಡ್ಡವ್ರ ಜೊತೆ ಕೂತು ಮಾತಾಡ್ಬೇಕಾಗಿರೋದಲ್ವಾ? ಇಷ್ಟು ಬೇಗ ಮದ್ವೆ ಅಂದ್ರೆ ಅದನ್ನ ಸದ್ಯಕ್ ಮಾಡಕ್ ಆಗಲ್ಲ. ಅಮ್ಮ, ಪ್ರೀತಿಸ್ತಿದ್ದೀನಿ ಅಂತ ಮೊದಲು ಹೇಳಿದ್ದೆ ಇವಳು. ಹೇಳಿದ ಮಾತ್ಮೇಲೆ ನಿಂತ್ಕೊಳ್ಳೋ ಜವಾಬ್ದಾರಿನೂ ಇವಳ್ದೆ ಅಲ್ವಾ? ಅನಿ, ಈ ವಿಚಾರದಲ್ಲಿ ಜಗಳಾಡೋದು ಬೇಡ. ಅಮ್ಮ ಹೇಳಿದ್ ಸರಿ, ಅಂಜಲಿ ಹೇಳಿದ್ರಲ್ಲಿ ನ್ಯಾಯ ಇದೆ. ಮತ್ತೆ ಮತ್ತೆ ಚರ್ಚೆ ಮಾಡೋದು ಬೇಡ. ಸರಿ, ನಾನಿನ್ನು ಹೊರಡ್ತೀನಿ. ಅಮ್ಮ ಮಗಳು ಇಬ್ರು ಸರಿಯಾಗಿದ್ದೀರಾ. ದುಡ್ಡನ್ನ ತಪ್ಕೊಂಡು ಕುತ್ಕೊಳ್ಳಿ. ಕೊನೆ ಖಾಲಿ ಆಗುವಾಗ ಕಲಿತೀರಾ. ಎಂತ ಗುಣನೇ ನಿಮ್ದು? ಅನಿ, ಇವ್ರ ಹತ್ರ ಮಾತಾಡೋದು ವೇಸ್ಟ್. ಏನೋ ಬೆಳಿಗ್ಗೆ ಹೋದವನಲ್ವ ನೀನು? ಒಂದು ಟೀನು ಕುಡ್ದಿಲ್ಲ, ಏನೂ ತಿಂದೂ ಇಲ್ಲ. ಅಲ್ಲ, ನಿನ್ನ ಸಮಸ್ಯೆ ಏನು ಹೇಳು? ಅಪ್ಪ, ನಾನು ಮಾವ ನನಗೆ ಎಲ್ಲ ವಿಚಾರ ಹೇಳಿದ್ರು. ಅಲ್ವೋ, ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಕೂಡ ಮೊದಲು ನನಗೆ ಹೇಳಬೇಕು ತಾನೆ? ನಾನು ಅಪ್ಪ ಅಲ್ವೇನೋ? ನಿನ್ನ ಇಷ್ಟಗಳಿಗೆ ಯಾವತ್ತಾದರೂ ನಾನು ಬೇಡ ಅಂದಿದ್ದೀನ? ಇದು ನೀವು ಅನ್ಕೊಂಡಿರೋ ಥರದ ಸಮಸ್ಯೆ ಅಲ್ಲಪ್ಪ. ಆ ಹುಡುಗಿ ಅಣ್ಣ ಅದೇನು ಕೇಳಿದ್ನೋ ಅದನ್ನ ತಗೊಂಡೋಗಿ ಕೊಡು. ಆ ಹುಡುಗಿಗೆ ಹಣ ಬೇಕು ಅಂತ ಅವನೇನು ಹೇಳಿಲ್ವಲ್ಲ. ಅವ್ರ ಫ್ಯಾಮಿಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರ ಕುಟುಂಬ ಮುಂದೆ ಬರೋಕಿರೋದು ಇದೊಂದೇ ದಾರಿ. ಅಪ್ಪ, ನಾವು ಎಷ್ಟು ವರ್ಷ ಕಷ್ಟಪಟ್ಟು ದುಡ್ದಿರೋ ಹಣ ಅದು. ಅದನ್ನ ಇನ್ನೊಬ್ರಿಗೆ ತಗೊಂಡೋಗಿ ಸುಮ್ಮನೆ ಕೊಡೋದು ಅಂದ್ರೆ ನನ್ನ ಕೈಲಿ ಆಗಲ್ಲಪ್ಪ. ಇದೇ ಥರನೇ ಅವರು ಯೋಚನೆ ಮಾಡ್ತಿರೋದು. ಅದಕ್ಕೆ ನೀನು ಸಂಕಟ ಪಡ ಪ್ರಯೋಜನ ಇಲ್ಲ. ಒಂದು ನಾನು ಹೇಳ್ದಾಗ ಮಾಡು, ಇಲ್ಲಾಂದ್ರೆ ನೀನು ಅವಳನ್ನ ನಮ್ಮನೆಗೆ ಕರ್ಕೊಂಬಾ. ಆರತಿ ಮಾಡಿ ಬರ್ಮಾಡ್ಕೊಳ್ಳೋದಕ್ಕೆ ನಿಮ್ಮಮ್ಮ ಅಂತೂ ಇಲ್ಲ. ಅಮ್ಮ ಇಲ್ದಿರೋ ಸಂಕಟ ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಂತ ನಿನ್ನ ಈ ರೀತಿ ನೋಡೋಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ. ನಾನು ನಿಮ್ಮಪ್ಪ ಅಲ್ವೇನೋ? ಅಪ್ಪ, ನೀನು ಮನೆಗೆ ಬಾ, ಎದ್ದೇಳು.
ಅವ್ರು ಬಂದ್ರು, ನೀನು ನೋಡು. ಕೂತ್ಕೊಳ್ಳಿ ಅಣ್ಣ. ಅವನ ಹತ್ರ ನಾನು ಅವತ್ತೇ ಒಂದು ತೀರ್ಮಾನ ಮಾಡಕ್ಕೆ ಹೇಳಿದ್ದೆ. ಅವನು ಕಾಲ್ ಮಾಡಲಿಲ್ಲ, ನಾನು ಕಾಲ್ ಮಾಡೋಕ್ಕೆ ಹೋಗಲಿಲ್ಲ. ಏನು ಕಾಯೋದೇನು ಬೇಡ, ಅದನ್ನು ಹೇಳೋದಕ್ಕೆ ಅಂತ ನಾನು ಬಂದಿದ್ದು. ಈ ಡೀಲ್ ನಮಗೇನಾದರೂ ಗೊತ್ತಾದರೆ ಸಾಕು. ಅವನಿಗೆ ಬೇರೆ ಹುಡುಗಿ ಸಿಗೋದೇನಲ್ಲ, ಆದರೆ ಅವನ ಮದುವೆ ಬಗ್ಗೆ ಸದ್ಯಕ್ಕೆ ಯೋಚನೆನೇ ಇರಲಿಲ್ಲ. ತಲೆ ಕೆಡ್ಸ್ಕೊಬಿಡಿ ಅಣ್ಣ. ಈಗಿನ ಮಕ್ಳಿಗೆ ಸರಿಯಾದ ಟೈಮಿಗೆ ಮದುವೆ ಮಾಡಲಿಲ್ಲ ಅಂತ ಅಂದರೆ ಪ್ರೀತಿ ಗೀತಿ ಅಂತ ಓಡೋಗ್ಬಿಡ್ತಾರೆ. ಅವಾಗ ನಮಗೆ ಖರ್ಚು. ಶಿವ, ಇಷ್ಟು ದೊಡ್ಡ ಅಮೌಂಟ್ ತೊಗೊಂಡು ನಾಳೆ ನಿನ್ನಿಂದ ಪ್ರಾಬ್ಲಮ್ ಬರಲ್ಲ ಅಂತ ಗ್ಯಾರಂಟಿ ಏನುಂಟು? ನನಗೆ ನನ್ನ ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲ, ಆದರೆ ನನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮಾತು ಕೊಟ್ಮೇಲೆ ಮುಗೀತು ಕತೆ. ಹೇಳ್ದಾಗ 10 ಲಕ್ಷ ಇದರಲ್ಲಿದೆ, ಬೇಕಾದರೆ ಎಣ್ಸ್ ನೋಡ್ಕೊ. ಅದರ ಅವಶ್ಯಕತೆ ಇಲ್ಲ ಬಿಡಿ. ನಿಮಗೆ ನಿಯತ್ತಿದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಈ ದುಡ್ಡನ್ನ ಅವಳು ವರದಕ್ಷಿಣೆ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳಿ. ಆಮೇಲೆ ಅಣ್ಣ, ನನಗೆ ಸಿಗ್ಬೇಕಾದ ದುಡ್ಡು ತೊಗೊಂಡು ನಾನು ಹೋಗ್ತಾ ಇದ್ದೀನಿ. ಮತ್ತಿದು ನನಗೆ ಬೋನಸ್ ಅಷ್ಟೇ. ನಿನ್ನ ಮಾತಿನ ಮೇಲೆ ನಾ ಇಲ್ಲಿಂದ ಹೊರಡ್ತಿದ್ದೀನಿ. ಮತ್ತೆ ಇಲ್ಲಿ ನಡೆದಿರೋ ಡೀಲ್ ಏನಿದೆ ನಮಗೆ ಮಾತ್ರ ಗೊತ್ತಿದ್ರೆ ಸರಿ. ಇನ್ನು ಬಾಕಿ ಕೆಲಸ ಎಲ್ಲ ಮನೆಯವರು ಸೇರಿ ಮಾತಾಡ್ತೀವಿ. ಅಂದಾಗೆ ಶಿವ, ಇವತ್ತಿಷ್ಟು ದುಡ್ಡು ಕೊಟ್ಟು ಸುಮ್ಮನೆ ಹೋಗೋಕೆ ಮಾತ್ರ ನಾನೇನು ದಡ್ಡ ಅಂತ ಅನ್ಕೋಬೇಡ. ಅದು ವಾಪಸ್ ನಮ್ಮ ಕೈಗೂ ಬರುತ್ತೆ. ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ಮಳೆ ಜೋರಾಗಿ ಬರೋಗಿದೆ, ನೀನ್ ಮನೆಗೆ ಹೋಗು. ಅಲ್ಲ ಕಣ, ಅವಳು ಕರ್ದು ಸಿಗ್ಲಿಲ್ಲ ಅಂದ್ರೆ ನೀನೇ ಟೆನ್ಷನ್ ತಗೋತಾ ಇದ್ಯಾ? ಮಿಂಚು ಗುಡುಗು ಎಲ್ಲ ಬರ್ತಾ ಇಲ್ವಾ? ಫೋನ್ ಸ್ವಿಚ್ ಆಫ್ ಮಾಡಿರ್ಬೋದು ಅನ್ಸುತ್ತೆ. ಟೆನ್ಷನ್ ಆಗ್ತಿದೆ. ಅದಕ್ಕೆ ನೀನ್ ಟೆನ್ಷನ್ ಮಾಡ್ಕೊಂತ ಇದೀಯಾ? ಅಲ್ಲಿ ಹೋಗಿ ಬಂದ್ರೆ 5 ನಿಮಿಷದಲ್ಲಿ ಕೆಲಸ ಆಗ್ಬಿಡುತ್ತಲ್ವಾ? ಸರಿ, ನೀನ್ ಬಾ, ನಾವೆಲ್ಲ ಒಟ್ಟಿಗೆ ಹೋಗೋಣ. ಆ ಶಿವ ಏನಾದ್ರೂ ಸಿಕ್ತ ಅಂದ್ರೆ ಅವತ್ ನಮ್ಮನ್ನ ಹೊಡ್ಸಕ್ಕೆ ಹುಡುಗರನ್ನ ಬಿಟ್ಟಲ್ವಾ, ಆ ಲೆಕ್ಕನ್ನು ಮುಗಿಸೋಣ. ಮತ್ತೆ ಹೇಳ್ಬೇಕಾಗಿರೋ ವಿಷಯನ ಅವಳ ಹತ್ರ ಆಗ್ಲಿ ಅವ್ರ ಅಮ್ಮನ ಹತ್ರ ಆಗ್ಲಿ ಯಾರ ಹತ್ರ ಆದ್ರೂ ಸರಿ ಹೇಳಿ ಮುಗಿಸೋಣ. ಕೇಳಿಸ್ಕೊತಿದ್ಯಾ? ಲೋ ಆರಾಮಲ್, ನಿನ್ ಕೈಲಿ ಆಗುತ್ತೆ ಅಂದ್ರೆ ನಿಮ್ಮ ಅಪ್ಪ ಹೇಳ್ದಂಗೆ ಅವಳನ್ನ ಕರ್ಕೊಂಡು ನಿಮ್ ಮನೆಗೆ ಹೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಎದ್ದು ಬಾರೋ, ಬಾ. ಯಾವಾಗ್ಲೂ ಕೊಡ್ಕೊಂಡೇ ಕೂತಿರ್ತಾನೆ. ಕರೆಂಟ್ ಹೋಗಿದೆ ಅಂದ್ಮೇಲೆ ಒಂದು ದೀಪ ಆದ್ರೂ ಅಂಟಿಸ್ಬೇಕಲ್ವಾ? ಲೋ, ಕರೆಂಟ್ ಹೋಗಿರೋದಲ್ಲ ಕಣೋ, ನಮ್ಮ ಮಾವನ್ ಮನೇಲಿ ಲೈಟ್ ಉರಿತಲ್ವಾ? ಎಲ್ಲಿ ಯಾರು ಇಲ್ಲ ಅನ್ಸುತ್ತೆ ಕಣೋ. ಮಾವನ್ ಗೊತ್ತಿಲ್ಲದೆ ಅವ್ರು ಎಲ್ಲೂ ಹೋಗಲ್ಲ. ಮಾವನ್ ಕೇಳೋಣ. ಹಾ ಸರಿ, ಬಾ ನೋಡೋಣ. ಸರಿ, ಬನ್ನಿ ನೋಡೋಣ. ಮಾವ, ಅತ್ತೆ, ನೀವು ರಾತ್ರಿ ಮನೆಗೆ ಹೋಗೋದ್ ಬಿಟ್ಟು ಇಲ್ಲಾಕ್ ಸುತ್ತಾಡ್ತಿದ್ದೀರ? ಮಳೆ ಬರೋ ತರ ಇದೆ, ಮನೆಗೆ ಹೋಗ್ಬೋದಲ್ಲ. ಅಂಜಲಿ ಮನೆಯವ್ರು ಯಾರೋ ಕಾಣ್ತಿಲ್ಲ, ಅವರೆಲ್ಲ ಎಲ್ಲಿ ಹೋದ್ರು? ಅವ್ರು ಹೋದ್ರು. ಆ ಅಮ್ಮಂಗೆ ಕೋರ್ಟಿಂದ ನೋಟಿಸು ವಾರೆಂಟು ಅಂತ ದೊಡ್ಡ ಜಗಳನೇ ನಡೆದೋಯ್ತು. ಮಧ್ಯಾಹ್ನ ಅವರು ಹಂಗೇನೆ ಹೊಟ್ಟೋದ್ರು. ಎಲ್ಲಿ ಹೋಗ್ತಿದಾರಂತ ಏನೂ ಹೇಳಿಲ್ಲ. ಗಾಡಿ ಬಂದಾಗ ಐಟಮ್ ಇಳಿಸೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಹೋದ್ರು. ಅಲ್ಲ, ನನ್ಗೊಂದು ಮಾತು ಹೇಳ್ಬೋದಿತ್ತಲ್ವಾ? ನಿಮ್ಗೆಲ್ಲ ಗೊತ್ತಿತ್ತು ತಾನೆ? ನಾನು ಇವತ್ತು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ ಕಣ. ನೀನ್ ಅದನ್ನ ಮತ್ತೆ ಚುಚ್ಚಿ ಸಾಯಿಸ್ಬೇಡ. ನೀನ್ ಕೊಡಿಸಿರೋ ಮೊಬೈಲ್ನೇ ಅವಳು ಇಲ್ಲಿ ಕೊಟ್ಟೋಗಿರೋದು. ಇವಾಗೇನಾಯ್ತು? ಹುಡುಗಿ ಬೇಕು ಅಂತಿದ್ದಂತ ಇವನೇ ತಾನೆ, ಆದ್ರೆ ಇವ್ನು ಹೇಳ್ತಿರೋದು ಅವಳು ಆ ಟೈಪ್ ಅಲ್ಲ ಅಂತ. ಸುಮ್ಮನೆ ಇರೋ ಹೋಗು. ನಾನೇನು ಹೇಳಲ್ಲ. ನೋಡೋ, ಅವಳು ಹೋಗಿದ್ದು ಒಳ್ಳೇದಾಯ್ತು. ನಿನಗೇನು ನಷ್ಟ ಆಗಿಲ್ವಲ್ಲೋ? ಹಂಗೆ ಫ್ರೆಂಡಿಗೆ ಬುದ್ಧಿ ಹೇಳ್ರಪ್ಪ. ಪರವಾಗಿಲ್ಲ ಬಿಡೋ, ಇದು ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಮೊದಲನೇ ಸಲ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಅಲ್ವಾ, ಏನೇನೋ ಆಸೆ ಪಟ್ಬಿಟ್ಟೆ. ತುಂಬಾನೇ ಆಸೆ ಇಟ್ಕೊಂಡ್ಬಿಟ್ಟೆ. ಕಷ್ಟ ಆಗ್ತಿದ್ಯೋ ಮಾವ? ನಾನು ಹೊಡ್ತೀನಿ, ನನ್ನ ಕೈಲಿ ತಡೆಯಕ್ಕಾಗ್ತಿಲ್ಲ.
ಹೇಳಿದ ಮಾತನ್ನ ಕೇಳಲ್ವಲ್ಲ ಇವನು. ಆರಾಮಲ್ ಬೇಗ ಊಟ ಹಾಕೆ, ಹೊಟ್ಟೆ ಹಸಿತಾ ಇದೆ. ನೀವ್ ಯಾಕ್ರಿ ಹಾಗೆ ಹೇಳಿದ್ರಿ? ಅಂಜಲಿ ಮತ್ತೆ ಅವ್ರ ಅಮ್ಮನ ಜೊತೆ ಮಾತಾಡ್ದೆ ಅಂತ ನೀವ್ ಹೇಳೋದಲ್ವಾ? ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡ ಅವನು ಗೊತ್ತಾ? ಈ ರೀತಿನೂ ಒಂದ್ ಸರ್ಪ್ರೈಸ್ ಆಗ್ಲಿ ಬಿಡು. ತುಂಬಾ ದಿನ ಬೇಜಾರಲ್ಲೇನ್ ತಿರ್ಗಾಡಲ್ಲ. ಮನೆಗೆ ಹೋದ್ಮೇಲೆ ಫುಲ್ ಖುಷಿ ಆಗ್ಬಿಡ್ತಾನೆ. ಅಣ್ಣ ಕಾಲ್ ಮಾಡ್ತಾ ಇದ್ದಾನೆ. ಬಾವಾ, ಒಬ್ಬ ಇಲ್ಲಿ ಸುತ್ಕೊಂಡು ಬಂದ್ಬಿಟ್ಟಿದ್ದ. ಅವನೇ. ಹಾ, ಅದೆಂತ ಮಾತು? ನಾವೆಲ್ಲ ಸರಿ ಮಾಡಿ ಮಾತಾಡಿ ಬಂದಂತದ್ದಲ್ವಾ? ಈ ರೀತಿ ಹೇಳಿದ್ರೆ ಹೇಗ್ ಸರಿ ಹೋಗುತ್ತೆ? ನಾನು ಅಲ್ಲಿ ಬರ್ತೀನಿ. ಏನಾಯ್ತು? ಓ, ಆ ಶಿವ ಅಂಜಲಿ ಮನೆಗೆ ಫೋನ್ ಮಾಡಿ 10 ಲಕ್ಷ ಬೇಡ 5 ಲಕ್ಷ ಕೊಡಿ ಸಾಕು, ನಾನು ಹೊರಟೋಗ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ 5 ಲಕ್ಷ ಕೊಡ್ಬೋದಲ್ಲ, ಅವನಿಗೆ ಹೆದರದೆ ಮದ್ವೆ ಮುಗಿಸ್ಬೋದಲ್ಲ. ಸಮಸ್ಯೆ ಅದಲ್ಲ ಕಣೆ. ಮತ್ತೆ ನಾನು ನಿಮ್ಮಣ್ಣನೂ ಸೇರಿ ಶಿವನ ಹತ್ರ ಮಾತಾಡಿ 10 ಲಕ್ಷ ಕೊಟ್ಟಿದ್ವಿ ಕಣೆ. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಿಮ್ಮಣ್ಣನೇ ಹೇಳಿದ್ದು. ಅಯ್ಯೋ ದೇವ್ರೆ, 10 ಲಕ್ಷ ರೂಪಾಯ ಕುಡ್ದು ಒಡೆದಾಡ್ಕೊಂಡು ತಿರ್ಗಾಡ್ಕೊಂಡಿರೋ ಅವನ್ ಕೈಗೆ ಯಾವ ಆಧಾರನೂ ಇಲ್ದೆ 10 ಲಕ್ಷ ರೂಪಾಯಿ ಕೊಟ್ರ? ಎಲ್ ಬಂತು ಅಷ್ಟೊಂದ್ ದುಡ್ಡು? ಬಾವಾ ಜಾಗ ಮಾರಿದ ದುಡ್ಡು ಬ್ಯಾಂಕಲ್ಲಿ ಇತ್ತಂತೆ, ಆ ದುಡ್ಡದು. ಅಯ್ಯೋ, ಇನ್ನೀಗ ಹೇಳಿ ಏನ್ ಪ್ರಯೋಜನ ಇಲ್ಲ. ಬಾ ಈಗ ಅಲ್ಲಿವರೆಗೂ ಹೋಗಿ ನೋಡೋಣ. ಏನಾಯ್ತು? ಹೋದ್ರೆ ಹೋದ್ಲು ಬಿಡೋ, ನಾವಿಲ್ವ ನಿನ್ ಜೊತೆ? ಬಿಟ್ಟಾಕೋ. ಆದ್ರೆ ಅವಳು ಹೋಗ್ಬಿಡ್ಲಲ್ಲ. ಎಷ್ಟೊಂದು ಪ್ರೀತಿಸ್ತಾ ಇದ್ದೆ, ಆದ್ರೂ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಜೀವನನ ಹೀಗೆ ನಿಲ್ಲಿಸ್ಬೇಕು ಅನ್ನಿಸ್ತಿದೆ. ಆಗಿರೋದಲ್ಲ ಮರ್ತು ಬಿಡು. ಅವಳನ್ನ ಮರ್ತು ಬಿಡು. ಆರಾಮಲ್ ಹೋಗ್ಲಿ ಬಿಡು, ನೀನ್ ತಲೆ ಕೆಡ್ಸ್ಕೊಬಿಡ್ಬೋ. ನೋಡ, ನಮ್ಮ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ಇದಾರೆ ಕೊಡ. ನೀನ್ ಒಳ್ಳೆ ಮನ್ಸಿಂದ ತೆಗ್ದಾಕು. ಹಿಂಗೆಲ್ಲ ಆದ್ರೆ ಕೈ ಜಾರ್ಬಿಡುತ್ತೋ. ಆರಾಮಾಗಿ ಹೆಂಗೋ ಇರ್ಲಿ, ಆರಾಮಾಗಿರೋ, ಏನು ತೊಂದ್ರೆ ಆಗಲ್ಲ ಕಣ. ಆಗಲ್ಲ, ಮೊದಲೇ ಪ್ರೀತಿ ಕಳ್ಕೊಳ್ಳೋದು ಕಷ್ಟನೋ. ಜೀವನೇ ಅವಳು ಅಂತ ಇದ್ದೆ. ನಾನು ಹೇಳೋದು ಕೇಳೋ. ಇವಾಗ ಅವಳೇ ಇಲ್ಲದೆ ನನ್ನ ಮಾತು ಕೇಳೋ. ಆರಾಮಲ್
ಲೇ ಆರಾಮಲ್ ಹೋದ್ರೆ ಹೋಗ್ಲಿ ಬಿಡೋ. ನೀನ್ ಯಾಕೋ ತಲೆ ಕೆಡ್ಸ್ಕೊಂತ್ಯಾ? ಲೇ ಹೇಳತ್ತನ್ ಕೇಳೋ. ಲೇ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ. ಆರಾಮಲ್ ಆಗ್ತಿಲ್ವೋ? ಅವನು ಫಸ್ಟ್ ಟೈಮ್ ಪ್ರೀತಿ ಮಾಡಿದ್ದಾನಲ್ವೇ ನಾನು, ಅದಕ್ಕೆ ಹಿಂಗಾಗಿದ್ದಾನೆ ಪಾಪ. ಯೋ ಮಗ, ನಮ್ಮ ಮಾತನ್ನ ಕೇಳ್ತಿಲ್ವಲ್ಲ ಇವನು. ನೀನು ಹೋಗಿ ಅವ್ರ ಮಾವನ್ಗೆ ವಿಷಯ ಹೇಳು. ಬೇಗ ಬಂದ್ಬಿಟ್ರು. ಸರಿ, ಬೇಗ ಹೋಗು. ಮಗ ಅರೋಮಲ್ ದೇವ್ರ ಅನುಗ್ರಹ ತಗೊಂಡು ಶುಭ ಕಾರ್ಯ ಶುರು ಮಾಡಿ. ಇಷ್ಟು ದಿನ ಅವನ್ ತಾನೇ ಈ ಕುಟುಂಬನ ನೋಡಿ ಬೆಳೆಸಿದ್ದು. ಒಳ್ಳೆಯವ್ರನ್ನ ಆ ದೇವ್ರು ಬೇಗ ಕರ್ಕೊಂಡ್ಬಿಡ್ತಾನೆ. ಅದಕ್ಕೆಲ್ಲ ಈಗ ದುಃಖ ಪಡ್ಬೇಡಿ. ನಿಮಗೆ ಎಲ್ಲ ಒಳ್ಳೇದಾಗ್ಲಿ. ಅಲ್ಲ, ಮದ್ವೆಯಲ್ಲಿ ಫ್ರೆಂಡ್ಸ್ ಯಾರು ನೋಡೇ ಇಲ್ವಲ್ಲ? ಫ್ರೆಂಡ್ಸಾ? ನೀನ್ ನನ್ನ ನೋಡ್ತೀಯಾ? ಹೌದಲ್ವಾ, ನಿನ್ನೆಲ್ಲ ನೋಡ್ಲೇ ಇಲ್ಲ. ಅದು ಮದುವೆ ದಿನ ಆ ಮೀಸೆ ಬರ್ದಿರೋ ಹುಡುಗ ಮಾಡ್ರು ಅನಾಹುತ. ಕಾಡ್ ಕೋಳಿಲ್ ಮಾಡ್ರು ಅಮೃತ ಅಂತ ನನ್ಗೊಂದು ಚಮ್ ತಂದ್ಕೊಟ್ಟ. ಅದನ್ನ ಕುಡ್ದು 2 ದಿನ ನೆನ್ಪಿಲ್ದೆ ಮಲಗಿದ್ದೆ. ಅದರಿಂದ ಮಗನ್ ಮದ್ವೆನೂ ನೋಡಕ್ಕಾಗಿಲ್ಲ, ಯಾರ್ಯಾರು ಬಂದ್ರು ಅಂತಾನೂ ಗೊತ್ತಿಲ್ಲ. ಹೆಂಗಾಗೋಯ್ತು ನೋಡು. ಅಲ್ಲ, ಆ ಶಿವನ್ಗೇನಾಯ್ತು? ನೋಡ್ಕೊಂಡು ಹೊಡ್ಸಕ್ಕಾಗಲ್ಲ. ಯಾವನವನ ಯಾರು ಅನ್ಕೊಂಡಿದ್ದೆ ನನ್ನಲ್ಲೇ? ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ನನಗೆ ದುಡ್ಡು ಇದ್ರೆ ಸಾಕು, ಬೇರೆ ಏನು ಬೇಡ. ನಾನು ಊರ್ಬಿಟ್ಟು ಹೊರಗ್ತೀನಿ ಕಣ. ಯಾರ ಹೋಗ, ನಾನೇನು ಮಾಡೋಕ್ಕಾಗಲ್ಲ ಕಣ. ನೀನು ಹೋಗ, ಹೋಗಲ್ಲ ಹೋಗ. ಏನು ಮಾಡ್ತೀನಿ ಗೊತ್ತಾ? ಬಿಡ, ಏನೋ ಮಾಡ್ತಿದ್ಯಾ? ಬಿಡ, ಅಯ್ಯೋ.
ಹಿಡ್ಕೊಂಡು ಗಾಡಿ ಓಡ್ಸಕ್ಕಾಗಲ್ಲ ಇಲ್ಲಿ ಗಾಡಿ ಲೋಪ ಇದ್ದಲ್ಲ ಅವನಲ್ಲಿ ಎಲ್ಲಿ ಇಲ್ಲಿರೋದು ಸರಿಯಲ್ಲ. ಬರೋ ಗಾಡಿ ಎತ್ ಬರೋ. ಗಾಡಿ ಹತ್ತಲೇ ಹತ್ತು ಹತ್ಕೋ ಬೇಗ ಬೇಗ ಹೊರಟು. ಇದಕ್ ನೀನ್ ಬೇಜಾರಾಗಿದ್ದ ಹಚ್ಚು, ಇದಕ್ ನೀನ್ ಕೆಡ್ಸ್ಕೊಂಡಿದ್ದ. ಸ್ವಲ್ಪ ನೀನ್ ಆರಾಮಾಗಿರು. ಈಗ ಪರವಾಗಿಲ್ಲ ಅಚ್ಚು. ಈ ಜೀವನ ಅನ್ನೋದು ಈ ಸಮುದ್ರ ಹಾಗೆ ವಿಶಾಲವಾದದ್ದು. ಅದ್ರಲ್ಲಿ ಆಗೋ ಸಂತೋಷವಾದ ದಿನಗಳು ನಾವು ಕೇಳೋ ಗಜಲ್ ಹಾಡಿನ ಹಾಗೆ. ಆ ಸಮಯದಲ್ಲಿ ಮುಗಿದದನ್ನ ಯೋಚನೆ ಮಾಡದೆ ಆ ಗಜಲ್ ಹಾಡನ್ನ ಕೇಳಿ ಹ್ಯಾಪಿಯಾಗಿರ್ಬೇಕು. ಇಲ್ಲಿಗ ಸಂತೋಷವಾಗಿರೋದಕ್ಕೆ ಎಷ್ಟೆಷ್ಟೋ ಇದೆಯಲ್ಲ. ನೀನು, ನಿನ್ನ ಆರೋಮಲ್ಲು, ಅವನ ಮೊದಲನೇ ಪ್ರೀತಿನೋ, ಇದಕ್ಕಿಂತ ಹೆಚ್ಚಾಗಿ ಇನ್ನೇನೋ ಬೇಕು. ಜಸ್ಟ್ ಮೂವ್ ಆನ್ ಮ್ಯಾನ್. ಹೊಸಗತೆಯನ್ನು ಹೊಸೆಯುವ ಈಗ ಮೊದಲಿಂದ ಜೊತೆಗೆ